ತಾನಿಯೇಲು ಪ್ರಾರ್ಥಿಸಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಿಂಹದ ಬಾಯಿ ಕಟ್ಟಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೀವು ಪ್ರಾರ್ಥಿಸುವ ನಮ್ಮ ಭಾರತ ದೇಶಕ್ಕೆ ರಕ್ಷಣೆ ತರುವ, ನಾವು ನೀವು ಪ್ರಾರ್ಥಿಸುವ ನಮ್ಮ ಕನ್ನಡ ನಾಡಿಗೆ ರಕ್ಷಣೆ ತರುವ. ಎಷ್ಟೊಂದು ಆನಂದ, ಎಷ್ಟೊಂದು ಆತನ ಯೇಸಪ್ಪ. ನಾವೆಲ್ಲರೂ ಹೇಳುವ, ಪ್ರಿಯರೇ, ಯಾರು ಸುಮ್ಮನೆ ಇರದೆ ನನ್ನ ಆತ್ಮೀಯ, ನನ್ನ ಸಹೋದರ, ನನ್ನ ಸಹೋದರಿಯರೇ, ನಮ್ಮ ಬಾಯಿಗಳಿಂದ ಸ್ತುತಿಸೋಣ. ಈ ಮುಂಚಾನೆ ಆತನ ಪಾದ ಸಮ್ಮುಖದಲ್ಲಿರುವ ನೀನು ನಾವೆಲ್ಲರೂ ಸ್ತುತಿಸಿದರೆ, ಆತ್ಮಭರಿತವಾಗಿ ಸ್ತುತಿಸುವುದಾದರೆ, ಆತ್ಮನ ನಿಯಂತ್ರಣದಲ್ಲಿ ನಾವೆಲ್ಲರೂ ಮೊರೆ ಹೋಗುವುದಾದರೆ, ಆತ್ಮನಿಂದ ಪ್ರಾರ್ಥನೆ ಮಾಡುವುದಾದರೆ, ಆತ್ಮನ ಅಭಿಷೇಕವು ನಮ್ಮನ್ನು ಬಲಪಡಿಸುವುದಾದರೆ, ನಿನಗೆ ಇರುವ ಎಲ್ಲ ಸಮಸ್ಯೆಗಳಿಂದ ಆತನೇ ಪರಿಶುದ್ಧಾತ್ಮನು ಬಿಡುಗಡೆ ಮಾಡಲು ಶಕ್ತನಾಗಿದ್ದಾನೆ. ನಿನ್ನಿಂದ ನನ್ನಿಂದ ಏನೂ ಆಗಲ್ಲ. ಕೇವಲ ದೇವರ ಆತ್ಮನಿಂದ ಮಾತ್ರ ಯಾವುದಾದ್ರೂ ನಮಗೆ ಬಿಡುಗಡೆ, ಸಮಾಧಾನ, ಆಶೀರ್ವಾದ ಆಗುತ್ತೆ. ಸ್ತುತಿಸೋಣ. ಮುಂಜಾನೆ ನಾವು ಏನಕ್ಕಾಗಿ ಬಂದಿದ್ದೀವೋ ನಮಗೆ ಗೊತ್ತಿಲ್ಲ. ಆತನು ಎಂದಾಗಿ ನಮ್ಮನ್ನು ಕರೆದಿದ್ದಾನೋ ನಮಗೆ ಗೊತ್ತಿಲ್ಲ. ನಾವೆಲ್ಲ ಹೇಳೋಣ, ನನ್ನ ಸ್ಥಿತಿ ಇದಪ್ಪ, ನನ್ನ ಪರಿಸ್ಥಿತಿ ಇದು, ನಾನು ಹೆಂಗಿದ್ದೀನಿ ಪ್ರಭು, ನನಗೆ ಸಹಾಯ ಮಾಡಿರುವುದಾಗಿ ನೀನು ಧೈರ್ಯವಾಗಿ ಕೇಳು. ನನಗೆ ಕೃಪೆ ಮಾಡಿರುವುದಾಗಿ ನೀನು ಧೈರ್ಯದಿಂದ ದೇವರನ್ನು ಕೇಳು. ದೇವರು ಸಹಾಯ ಮಾಡಲು ಶಕ್ತನು. ನಿನ್ನ ಆಶೀರ್ವಾದವನ್ನು ಸೈತಾನನು ಅಪಹರಿಸಬೇಕೆಂಬುದಾಗಿ ಅನೇಕ ಅಡೆತಡೆಗಳನ್ನು ಉಂಟು ಮಾಡಿ, ನಿನಗೆ ಅಡ್ಡಿಗಳನ್ನು ಉಂಟು ಮಾಡಿ, ದೇವರ ಸನ್ನಿಧಿಗೆ ಬರದ ಹಾಗೆ, ದೇವರಿಗೆ ದೂರ ಇರುವಂತೆ ಅನೇಕ ಕಾರ್ಯಗಳು ಈ ಲೋಕದಲ್ಲಿ ಉಂಟು. ಅದನ್ನು ಮೀರಿ ನೀನು ಬರುವುದಾದರೆ ಮೇಲಿಂದ ಬರುವ ಆಶೀರ್ವಾದವು ಯಾರು ತಡೆಯಲಿಕ್ಕೆ ಆಗಲ್ಲ. ನಿನ್ನ ಮೇಲೆ ಬರುವ ಎಲ್ಲ ಆಶೀರ್ವಾದಗಳು ದೇವರು ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಓ ಶಕಲವ. ಎಲ್ಲರೂ ಸ್ತುತಿಸೋಣ. ದೇವರನ್ನು ನೋಡ್ತಾ ಇದ್ದಾನೆ. ಎಲ್ಲರೂ ಪ್ರಾರ್ಥಿಸೋಣ. ದೇವರನ್ನು ನೋಡ್ತಾ ಇದ್ದಾನೆ. ಹಾಲೆಲೂಯಾ. ನನ್ನು ಚೂಚುವಾಡ ನಿತ್ಯಂ ಕಾಚುವಾಡ,
ಯೇಸು ರಾಜ ನನ್ನು ಚೂಚುವಾಡ. ಎಲ್ಲರೂ ಎಲ್ಲರೂ ಸಂತೋಷದಿಂದ పరిశోధించి తెలుసుకున్నాను. చుట్టూ నన్ను ఆవరించావు. చుట్టూరా
ಇದೆಲ್ಲ ನಿನ್ನ ಕೃಪೆ ಸ್ವಾಮಿ. ಈ ದಿನ ನಾವು ಜೀವಿತದಲ್ಲಿ ಮತ್ತೊಂದು ದಿನ ನಾವು ನೋಡ್ತಾ ಇದ್ದೀವಂದ್ರೆ ಇದು ನಿನ್ನ ಕೃಪೆ ಏಸಯ್ಯ, ಇದು ನಿನ್ನ ಕೃಪೆ ಏಸಯ್ಯ, ಇದು ನಿನ್ನ ಆಶೀರ್ವಾದವೇ ಕರ್ತನೇ. ನಿನಗೆ ಸ್ತೋತ್ರಪ್ಪ. ಹಲ್ಲೆಲೂಯಾ. ಎಲ್ಲರ ಕೈಗೆತ್ತಿ ಆರಾಧನೆ ಮಾಡೋಣ ಒಂದು ನಿಮಿಷಗಳ ಕಾಲ. ಏತಿಗುಲು ಸಮೀಪಿಂಚನೀಯಕ ವಂದನೆ ಸ್ವಾಮಿ. ಇಲ್ಲಿವರೆಗೂ ನಮ್ಮನ್ನು ಸಹಾಯ ಮಾಡಿ ನಡೆಸಿಕೊಂಡು ಬಂದ ವಿಧಾನಕ್ಕಾಗಿ ಸ್ತೋತ್ರಪ್ಪ. ಕಳೆದ ತಿಂಗಳಲ್ಲಿ ಕಾಪಾಡಿ ಎಲ್ಲ ಕೇಳಿನಿಂದ ತಪ್ಪಿಸಿ, ಎಲ್ಲ ವ್ಯಾಧಿಗಳಿಂದ ತಪ್ಪಿಸಿ, ಮರಣದ ಕಾಲದಿಂದ ತಪ್ಪಿಸಿ, ಕಣ್ಣೀರಿನಿಂದ ತಪ್ಪಿಸಿದಕ್ಕಾಗಿ ಎಲ್ಲ ಏಳು ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಏಳು ಕೈಗಳೆತ್ತಿ ಎಲ್ಲ ಏಳು ಕೈಗಳೆತ್ತೋಣ. ನಿಮ್ಮ ಏಳು ಕೈಗಳೆಲ್ಲ ಆಕಾಶದ ಕಡೆಗೆ ಚಾಚಿರಿ. ದೇವರಿಗೆ ವಿಧೇಯತ್ವವಾಗಿ ಎರಡು ಕೈಗಳನ್ನು ಆಕಾಶದ ಕಡೆಗೆ ಚಾಚಿ, ಒಬ್ಬ ಯಾವ ಕೇಳುವಂತೆ ನನ್ನನ್ನು ಕಾಪಾಡಿರಿ. ನನ್ನ ಕುಟುಂಬವನ್ನು ಸುರಕ್ಷಿತವಾಗಿ ಕ್ಷೇಮವಾಗಿ ತಿನ್ನಲು ಉಣಲು ರೋಗ ಬಾಧೆ ಕಷ್ಟ ಬಂದರು ಯಾವ ರೋಗ ಬಾಧೆಗಳಲ್ಲಿ ಏನು ಮಾಡದೆ ಪ್ರಾಣ ನನ್ನನ್ನು ಕಾಪಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ. ಹಲ್ಲೆಲೂಯಾ. ಒಂದನೇ ಇಲ್ಲಿ ಬಂದೆಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಿ ಹೆಸರನ್ನಾಗಿ ಮುಟ್ಟು ಪರಿಶುದ್ಧಾತ್ಮನ ನಿಯಂತ್ರಣದಲ್ಲಿ ಸಹಾಯ ಮಾಡು. ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಪ್ರಾರ್ಥಿಸೋಣ. ನಮ್ಮ ಮಧ್ಯದಲ್ಲಿ ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ಪಾಸ್ಟಮವರು ಪ್ರಾರ್ಥನೆ ಮಾಡ್ತಾರೆ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸರ್ವಶಕ್ತನ ದೇವರೇ, ಪರಿಶುದ್ಧನೇ, ಪರಲೋಕ ತಂದೆ, ಪಾದಕ್ಕೆ ಸ್ತೋತ್ರ ಸ್ವಾಮಿ. ಅಪ್ಪ ಬೆಳಗಿನ ಜಾಗದಿಂದ ಸ್ವಾಮಿ ಈ ಜಾಗದವರೆಗೆ ನೀವು ನಡೆಸಿಕೊಟ್ಟಿದ್ದೀರಿ ಸ್ವಾಮಿ. ಅಪ್ಪ ಆಡುಗಳಲ್ಲಿದ್ದಂತೆ ಸ್ವಾಮಿ ರಕ್ಷಕನೊಡೆಯನ ದೇವರೇ ಸ್ತೋತ್ರ ಸ್ವಾಮಿ. ಸುದ್ದಿ ಭಾಗದಲ್ಲಿದ್ದಂತೆ ಕರ್ತನೆ ಪ್ರಭು, ಆರಂಭದಲ್ಲಿ ನಡೆಸಿಕೊಟ್ಟಂತೆ ಕರ್ತನೆ ಅಪ್ಪ, ನೀವು ಇದು ನಡೆಸಿದ್ದಕ್ಕಾಗಿ ಸ್ತೋತ್ರ ಮಾಡ್ತಾ ಕರ್ತನೆ ಅಪ್ಪ. ಆರಂಭದಲ್ಲಿದ್ದಂತೆ ಸ್ವಾಮಿ ವಾಕ್ಯ ಭಾಗದಲ್ಲಿ ನೀವು ಇದು ಮಹಿಮಾಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಅಪ್ಪ. ನಿನ್ನ ದಾಸನ ನಿನ್ನ ಪಾಠ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಮುಂಜಾನೆ ಪ್ರಭಾ, ನಿನ್ನ ದಾಸನೊಟ್ಟಿಗೆ ನೀನು ಮಾತನಾಡು. ನಿನ್ನ ದಾಸನಂತೆ ಇವೆಲ್ಲರೂ ಗುಣಗಳನ್ನು ಗೋಚರಪಡಿಸು ಪ್ರಭಾ. ಸರ್ವಶಕ್ತನ ದೇವರೇ ಅಪ್ಪ, ನಿನ್ನ ದಾಸನೆಲ್ಲ ಮಾತನಾಡೋದು ನೀನು ಮಾತನಾಡಬೇಕು ಅಪ್ಪ. ನೀನು ಮಾತಾಡ ಪ್ರಾರ್ಥಿಸ್ತೇನೆ ಸ್ವಾಮಿ. ಬಂದ ಮಕ್ಕಳು ಸ್ವಾಮಿ ವಾಕ್ಯ ನಿಮಿತ್ತವಾಗಿ ಸ್ವಾಮಿ ವಾಕ್ಯದಿಂದ ನಲ್ಲಿಗೆ ಸಹಾಯ ಮಾಡು. ವಾಕ್ಯಕ್ಕೆ ಬಿಟ್ಟು ಹೋದಂತೆ ಸ್ವಾಮಿ ವಾಕ್ಯ ಕೇಳಿ ಸ್ವಾಮಿ ವಾಕ್ಯ ಸಹಾಯ ಮಾಡು. ಬಲಪಡಿಸಿದಾಗ್ತಾನೆ ಅಪ್ಪ. ಈ ಸಂಘದಲ್ಲಿ ಪಾಲ್ಗೊಪ್ಪಿಸ್ತಾ ಇದ್ದೀನಿ ಸರ್ವ ಮಕ್ಕಳು ಕರ್ತನೆ
ಅಪ್ಪ ಎಲ್ಲ ಕೇಳಿದ್ರಿಂದ ಎಲ್ಲಿ ಕಟ್ಟಿದ್ರೆ ಬಿಡಿಸೋ ದೇವ್ರು ನೀನಾಗಿದ್ದೀವಿ ಸ್ವಾಮಿ. ಸರ್ವಶಕ್ತನ ದೇವಿ ಸಂಘ ನೀನು ಪಾಲ್ಗೊಪ್ಪಿಸ್ತಾನೆ, ಸೇವೆ ನೀನು ಪಾಲ್ಗೊಪ್ಪಿಸ್ತಾನೆ. ಈ ಸೇವೆ ನೀನು ಬಲಪಡಿಸೋಣ ಪ್ರಾರ್ಥನೆ. ಸೇವೆ ಸುತ್ತ ನೀವೇ ನಡೆಸಿದ ಸ್ವಾಮಿ. ಇರಲಿಸುವೆಲ್ಲ ಸೈನ್ಯ ಕಾರ್ಯಗಳು ಸ್ವಾಮಿ, ಇರಲಿಸುವೆಲ್ಲ ದುರಾತ್ಮ ಕಾರ್ಯಗಳು ಯೇಸು ನಾಮದಲ್ಲಿ ಬಂಧಿಸಿ ಶಪಿಸಿ ಲಯ ಮಾಡ್ತಾರೆ. ಸೈತಾನಿ ಸಂಘದಲ್ಲಿ ಸ್ವಲ್ಪ ತೊಲಗಿ ಹೋಗ ಯೇಸು ನಾಮದಲ್ಲಿ ಜ್ಞಾಪಿಸ್ತಾರೆ. ಎಲ್ಲ ದುರಾತ್ಮ ಶತ್ರು ಕಾರ್ಯ ಆಲೋಚನೆಗಳು ಲಯವಾಗಲಿ. ಎಲ್ಲ ವಿಷಯ ನೀನು ಪಾಲ್ಗೊಪ್ಪಿಸ್ತಾ ಯೇಸು ಪರಿಶುದ್ಧ ನಾಮದಲ್ಲಿ ಬೇಡಿ ಬಂದಂತ ದೇವರೇ. ಆಮೆನ್, ಆಮೆನ್. ದಯಮಾಡಿ ಎಲ್ಲರೂ ಕೂತ್ಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಓಕೆ, ಪ್ರಿಯ ಆತ್ಮೀಯ ನನ್ನ ಸಹೋದರ ಸಹೋದರಿ ಎಲ್ಲರೂ ಸಂತೋಷವಾಗಿದ್ರು. ಭಾರವಾದಂತೆ ಯಾರಿಗಾದರೂ ಕಾಣ್ತಾ ಇದೆಯಾ? ದೇವರು ನಿಮ್ಮ ಜೀವಿತವನ್ನು ಕರ್ತನು ಆಶೀರ್ವಾದ ಮಾಡಲಿ. ದೇವಾದಿ ದೇವರ ಸನ್ನಿಧಿಯಲ್ಲಿ ಇಲ್ಲಿವರೆಗೂ ನಮಗೆ ಆರಾಧನೆ ಮಾಡಲಿಕ್ಕಾಗುವಂತೆ ಸಮಯ ಕೊಟ್ಟ ದೇವರಿಗೂ ಸ್ತೋತ್ರ. ಮತ್ತು ಕಳೆದ ತಿಂಗಳೆಲ್ಲ ನಮ್ಮನ್ನು ಕಾಪಾಡಿದ್ದಾರೆ ದೇವರು. ಇಂದಿನ 28, ಇನ್ನು 3 ದಿವಸ ಮಾತ್ರ ನಮಗೆ ಬಾಕಿ ಇದೆ. ನಾವು ಮತ್ತೆ ಹೊಸ ವರ್ಷದಲ್ಲಿ ನಾವು ಪ್ರವೇಶಿಸಲಿಕ್ಕಿದ್ದೀವಿ. ಹಲ್ಲೆಲೂಯಾ. ಎಷ್ಟು ಜನ ಹೊಸ ವರ್ಷದಲ್ಲಿ ನನಗೆ ಹೊಸ ಆಶೀರ್ವಾದಗಳು ಬೇಕಪ್ಪ, ಹೊಸ ಕೃಪೆಯೊಂದಿಗೆ, ಹೊಸ ಆಶೀರ್ವಾದದೊಂದಿಗೆ ನನ್ನನ್ನು ನಡೆಸು ಎನ್ನುವರು ಯಾರಾದರೂ ಇರುವುದಾದರೆ, ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ಇಲ್ಲಿರುವ ಪ್ರತಿಯೊಬ್ಬರು 2025 ಇರುವಂತಹ ಆಶೀರ್ವಾದವೇ 2026 ನೋಡ್ಬೇಕೆಂತ ಯಾವುದೇ ಆಸೆ ಇಲ್ಲ. ಅಧಿಕವಾಗಿ ಮುಂದೆ ಹೋಗ್ಬೇಕೆಂಬುದಾಗಿಯೇ ನಮ್ಮ ಆಸೆ. ಇನ್ನೂ ಅಧಿಕ ಆಶೀರ್ವಾದ ಹೊಂದಬೇಕೆಂಬುದಾಗಿಯೇ ನಮ್ಮ ಆಕಾಂಕ್ಷೆ. ಆದ್ದರಿಂದ ದೇವರು ಇಲ್ಲಿವರೆಗೂ ಪ್ರತಿಯೊಬ್ಬರನ್ನು ಸಹಾಯ ಮಾಡಿ, ಬಲಪಡಿಸಿ, ಆದರಣೆ ನೀಡಿ, ಕರುಣೆ ತೋರಿ ನಡೆಸ್ತಾ ಬಂದಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಇನ್ನು ಕೆಲವೇ ದಿನಗಳು ನಮಗೆ ಬಾಕಿ. ಈ 12ನೇ ತಿಂಗಳಲ್ಲಿ ಈ 3 ದಿನ ಮಾತ್ರ ನಮಗೆ ಬಾಕಿ ಇದೆ. ಈ ದಿನ ಮತ್ತು ಈ ರೀತಿ ಸೇರಿ ನಾವೆಲ್ಲರೂ ಆರಾಧನೆ ಮಾಡುವುದು ದೇವರ ಕೃಪೆ. ಈ ಭಾಗ್ಯ ಅನೇಕರಿಗೆ ಇಲ್ಲ. ದೇವಾದಿ ದೇವರು ನಮ್ಮನ್ನಾದರೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಿಕೊಂಡು ದೇವರ ಸಮ್ಮುಖದಲ್ಲಿ ನಾವು ಆರಾಧನೆ ಮಾಡುವಂತೆ ನಮ್ಮನ್ನು ಪ್ರೀತಿಪೂರ್ವಕವಾಗಿ ತನ್ನ ಸನ್ನಿಧಿಗೆ ತಂದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಆತನ ಸನ್ನಿಧಿ ಬಹಳ ಮಧುರವಾದದ್ದು. ಆತನ ಸನ್ನಿಧಿಯಲ್ಲಿ ಮಾನ ಮರ್ಯಾದೆಗಳು, ಘನತೆ, ಗೌರವಗಳು ಇದಾವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹಾಗೆ ಪ್ರಿಯ ಆತ್ಮೀಯರೇ, ನಮ್ಮ ಜೀವಿತದಲ್ಲಿ ನೂತನ ಆಶೀರ್ವಾದ ನಮಗೆ ಬೇಕು, ಹೊಸ ಆಶೀರ್ವಾದ ನಮಗೆ ಬೇಕು. ಇಲ್ಲಿರುವವರೆಲ್ಲ ಇಷ್ಟರಿಗೆ ಹೊಸ ಆಶೀರ್ವಾದ ಬೇಕು. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ನಾವು ಹೊಸ ಆಶೀರ್ವಾದ ಎನ್ನುವುದಾದರೆ ಹೊಸದಾಗಿ ಬೇಕೆನ್ನುವುದಾದರೆ ಕರ್ತನಾದ ದೇವರು ಕೆಲವೊಂದು ಉಪದೇಶ ನಮಗೆ ಮಾಡ್ತಾ ಇದ್ದಾರೆ. ದೇವರ ವಾಕ್ಯ ಈ ದಿನ ನಮಗೇನು ಬೋಧಿಸ್ತೋ ಅದೇ ರೀತಿ ನಾವು ಪಯಣ ಮಾಡುವುದಾದರೆ ಹೊಸ ಆಶೀರ್ವಾದ ನಮ್ಮೆಲ್ಲರೂ ನಿಂಪಾದಿಸುತ್ತೆ. ಹೊಸ ಆಶೀರ್ವಾದ. ಹಾಗೆ ನಮಗೆ ಹೊಸದು ಎಂಬುದಾಗಿ ಅನ್ನುವುದಾದ್ರೆ ಬಹಳ ಇಷ್ಟ. ಹೊಸ ಮನೆ ಯಾರು ಬೇಡ ಅಂತಾರೆ ಹೇಳಿ? ಹೊಸ ಕಾರು ಯಾರು ಬೇಡ ಅಂತಾರೆ ಹೇಳಿ? ಹಬ್ಬ ಬಂದ್ರೆ ಹೊಸ ಬಟ್ಟೆ ಬೇಕು ನಮಗೆ. ಹಬ್ಬ ಬಂದ್ರೆ ಹಳೆ ಬಟ್ಟೆ ಹಾಕೊಂಡು ಹಳೆಯದ್ರಲ್ಲೇ ಇರ್ಲಿಕ್ಕೆ ಆಗಲ್ಲ. ಏನಾದ್ರೂ ಒಂದು ಹೊಸದು ಮಾಡಬೇಕು. ಜೀವಿತದಲ್ಲಿ ಏನಾದ್ರೂ ಒಂದು ಹೊಸ ಪ್ರಯತ್ನ ಮಾಡಬೇಕು. ಹೊಸ ಪ್ರಯತ್ನದಲ್ಲಿ ಇರ್ತಾ ಇರ್ತೀವಿ. ಹಾಗೆ ಕೆಲವರು ಆ ಹೊಸ ಪ್ರಯತ್ನದಲ್ಲಿರುವಾಗ ವಿಫಲರಾಗ್ತಾರೆ, ಸಫಲರಾಗಲ್ಲ, ವಿಫಲರಾಗ್ತಾರೆ. ಸಫಲರಾಗಬೇಕಂದ್ರೆ ದೇವರ ಕಟ್ಟಳೆ ನಮಗೆ ಬಹಳ ಪ್ರಾಮುಖ್ಯ. ದೇವರ ವಾಕ್ಯ ಕೂಡ ಅಷ್ಟೇ ಪ್ರಾಮುಖ್ಯ. ಪ್ರಿಯ ಆತ್ಮೀಯರೇ, ಹೊಸ ಆಶೀರ್ವಾದ ಹೊಸದು ಯಾರಿಗೆ ಬೇಡ ಅಂತ ಹೇಳಿದ್ರೆ, ಹೊಸ ಟಿವಿ ಬಂತು ಮನೆಯಲ್ಲಿ ಅಂದ್ರೆ ಹೆಂಗಿರ್ತದೆ ಹೇಳ್ರಿ? ಹೊಸ ಮನೆ ಕಟ್ಟಿದೀವಿ ಅಂದ್ರೆ ಹೆಂಗಿರ್ತದೆ ಹೇಳ್ರಿ? ಹೊಸ ಒಂದು ಏನಾದ್ರು ಹೊಸತನ ಇಲ್ಲ
ಈಗಿರುವಂತ ಒಂದು ಹಳೆ ಆಶೀರ್ವಾದವಲ್ಲ, ಹೊಸದಾಗಿ ನಾವೇನಾಗಬೇಕು, ಮುಂದೆ ಹೋಗ್ಬೇಕು, ಹೊಸ ಆಶೀರ್ವಾದವನ್ನು ಬೇಕು. ಸತ್ಯವೇದದಲ್ಲಿ ಈ ದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 8ನೇ ವಚನ. ಆದರೆ ಜಕಾಯನು ನಿಂತುಕೊಂಡು, ಸ್ವಾಮಿಗೆ ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದಾದರೂ ಏನಾದರೂ ಎಳೆದುಕೊಂಡಿದ್ದರೆ 4ರಷ್ಟು ಕೊಡುತ್ತೇನೆ ಎಂದು ಹೇಳಿದನು. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಹೇಳ್ರಿ, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು. ಹಾಗೆ ಕೆಳಗಿನ ವಚನ ಹೇಳ್ತದೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದಾನೆ. ಯಾರನ್ನು ಹುಡುಕಿ ಬಂದಿದ್ದಾನಂತ? ಫಸ್ಟು ನಾವು ಒಂದು ವೇಳೆ ದೇವರು ನಮ್ಮನ್ನು ಆಸ್ತಿ ಕೊಡಂತ ಕೇಳ್ತಾ ಇಲ್ಲ, ದೇವರು ನಮಗಿರುವುದನ್ನು ನೀನು ದಾನ ಮಾಡಂತ ಹೇಳ್ತಾ ಇಲ್ಲ. ನಿನಗೆ ಹೇಳ್ತಿದ್ದೀಯ ಎಲ್ಲ ಕೊಟ್ಟು ಬರಿಗೈ ಆಗಂತ ದೇವರು ಹೇಳ್ತಾ ಇಲ್ಲ. ಜಕಾಯನ ಮೂವ್ಮೆಂಟ್ ಅಲ್ಲಿ ಇದ್ದಾನೆ, ಆ ಮಾರ್ಗದಲ್ಲಿ ಇದ್ದಾನೆ. ಆ ಮಾರ್ಗದಲ್ಲಿರುವಂತ ಜಕಾಯನು ತಾನು ಒಪ್ಪಿಕೊಳ್ತಾ ಇದ್ದಾನೆ. ಒಪ್ಪಿಕೊಳ್ಳುವಾಗ ಅಲ್ಲಿ ಏನ್ ತೋರ್ತದೆಂಬುದಾಗಿ ನಾವು ನೋಡುವುದಾದ್ರೆ, ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಆತ್ಮೀಯ ಜೀವಿತದಲ್ಲಿ ಇರುವುದಾದ್ರೆ, ನಮ್ಮ ಜೀವಿತ ಹಳೆ ಜೀವಿತ ಇದ್ದಂಗೆ ಇರೋಲ್ಲ, ಹಳೇದಾಗಿ ನಾವು ಜೀವಿಸಕ್ಕೆ ಇಷ್ಟಪಡಲ್ಲ. ಆತನು ನಮ್ಮಲ್ಲಿ ಇರುವುದಾದ್ರೆ ಹೊಸತನ ಒಂದು ಬರ್ತದೆ ನಮ್ಮಲ್ಲಿ. ಜಕಾಯನು ಹೇಳ್ತಾ ಇದ್ದಾನೆ, ಅರ್ಥವನ್ನು ನಾನು ಬಡವರಿಗೆ ಕೊಡ್ತಾ ಇದ್ದೀನಿ. ಇಲ್ಲಿ ಯಾರು ಕೂಡ ಒಂದು ವೇಳೆ ಆ ಸ್ಥಿತಿಯಲ್ಲಿ ನಾವು ಇಲ್ಲದೆ ಇರ್ಬೋದು, ಅಂತವ್ರು ಆಗಿಲ್ಲದೆ ಇರ್ಬೋದು. ವಾಕ್ಯ ಹೇಳ್ತದೆ, 2026ರಲ್ಲಿ ನಿನಗಿರುವಂತ ಕೆಲವು ಲಕ್ಷಣಗಳನ್ನು ನೀನು ಬಿಡುವುದಾದ್ರೆ ನಿನ್ನಲ್ಲಿ ಹೊಸತನ ಬರ್ತದೆ. ಆಸ್ತಿ ಕೇಳ್ತಾ ಇಲ್ಲ ಯೇಸು ಸ್ವಾಮಿ, ನಿನ್ನ ಅಂತಸ್ತು ಕೇಳ್ತಾ ಇಲ್ಲ. ಯೇಸು ಸ್ವಾಮಿ ಕೇಳ್ತಿರುವುದೇನು ಗೊತ್ತಾ? ನಿನ್ನ ಹೃದಯ. ಯೇಸು ಸ್ವಾಮಿಗೆ ಏನ್ ಬೇಕು ಗೊತ್ತಾ? ನಿನ್ನ ಹೃದಯ. ಯೇಸು ಸ್ವಾಮಿಗೆ ಬೇಕಾಗಿದೆ ಆತನ ಹೃದಯ, ನಮ್ಮ ಹೃದಯ. ಹೀಗೆ ನಮ್ಮಲ್ಲಿ ಏನಿದೆ ಪ್ರಿಯ ಆತ್ಮೀಯರೇ? ಏನಾದರೂ ಇದೆಯಾ? ಪರೀಕ್ಷೆ ಮಾಡಿಕೊಳ್ಳೋಣ ದೇವರ ಸಂಧಿಯಲ್ಲಿ. ದೇವ, 2026ರಲ್ಲಿ 25ರಲ್ಲಿ ನಾನು ಇಂತಿಂತ ಕಾರ್ಯ ಮಾಡಿದ್ದೀನಿ, ಅದು ಮನುಷ್ಯರಿಗೆ ಗೊತ್ತಿಲ್ಲ. ನಾನು ಇಂತಿಂತದ್ದನ್ನು ಮಾಡಿದ್ದೀನಿ, ಅದು ಮನುಷ್ಯರಿಗೆ ಗೊತ್ತಿಲ್ಲ. ದೇವಾದನು ಬಲ್ಲಾದನು ನೀನು. ನಾನು ನಿನ್ನ ಮುಂದೆ ಒಪ್ಪಿಕೊಳ್ತಾ ಇದ್ದೀನಿ, ನಿನ್ನ ಪಾದ ಸಮ್ಮುಖದಲ್ಲಿ ಒಪ್ಪಿಕೊಳ್ತಾ ಇದ್ದೀನಿ. ಈ ಜೀವಿತ ನನಗೆ ಬೇಕಾಗಿಲ್ಲ, ಈ ಜೀವಿತ ನನಗೆ ಬೇಡ ಎಂಬುದಾಗಿ ನೀನು ನಾನು ನಮ್ಮ ಭಾರವಾದ ಜೀವಿತ ಯೇಸು ಸ್ವಾಮಿಯ ಮುಂದೆ ಸಮರ್ಪಣೆ ಮಾಡುವುದಾದ್ರೆ, ದೇವರು ಒಂದು ಹೊಸ ಜೀವಿತವನ್ನು ಕೊಡಲಿಕ್ಕೆ ಆತನು ಇಷ್ಟಪಡಿತಾ ಇದ್ದಾನೆ. ಆತನು ಶಕ್ತನಾಗಿದ್ದಾನೆ. ಹೊಸ ಜೀವಿತ ಅಂತ ಏನ್ ಹೇಳ್ರಿ? ಎಲ್ಲ ಹೊಸದನ್ನು ಕೇಳ್ತೀವಿ, ಆದ್ರೆ ನಮ್ಮ ಜೀವಿತವನ್ನು ನಾವು ಹೊಸದಾಗಿ ಮಾಡಿಕೊಳ್ಳಿಕ್ಕೆ ಯಾರು ಇಷ್ಟಪಡಲ್ಲ. ನೋಡಿ, ಒಂದು ಸಲ ಮನುಷ್ಯರ ಯಾರೆಯಲ್ಲಿ ನಾವು ಏನನ್ನು ಮಾಡ್ತಾ ಇರ್ತೀವೋ ಅದೇ ನಮಗೆ ಸೀಮಿತ ಅಲ್ಲ. ಅದು ನಮಗೆ ಚೆನ್ನಾಗಿ ಕಾಣ್ಬೋದು, ಅದು ನಾವು ಚೆನ್ನಾಗಿದ್ದೀವಿ ಅಂತ ನಾವು ಅನ್ಕೊಳ್ಬೋದು. ಆದ್ರೆ ಅದರಿಂದ ಅನೇಕರಿಗೆ ಉಪಯೋಗ ಇಲ್ಲದೆ ಹೋದ್ರೆ, ಅನೇಕರ ಜೀವಿತದಲ್ಲಿ ನಾವು ಮಾಧುರಿ ಆಗದೆ ಹೋದ್ರೆ, ಅನೇಕರ ಜೀವಿತದಲ್ಲಿ ನಾವು ಹಿಂಗಿದೀವಿ ಅಂತ ತೋರಿಸ್ಕೊಳ್ಳದೆ ಹೋದ್ರೆ ವ್ಯರ್ಥ ಪ್ರೇರಣೆ. ಹೊಸತನ ಬರ್ಬೇಕು ನಮ್ಮಲ್ಲಿ. ಜಕಾಯ ಏನ್ ಹೇಳ್ತಾನೆ ಹೇಳ್ರಿ? ಒಪ್ಕೊಳ್ತಾ ಇದ್ದಾನೆ, ಅವನಲ್ಲಿ ಹೊಸತನ ಬಂದಿದೆ. ಅದಕ್ಕೂ ಮುಂಚೆ ಜಕಾಯ ಯಾರು? ಮೋಸಗಾರನು, ಅನ್ಯಾಯಗಾರನು, ಸುಲುಕೊಳ್ಳುವವನು, ಮೋಸ ಮಾಡುವವನು, ವಂಚಿಸುವವನು. ಎಲ್ಲಿವರೆಗೂ? ಯೇಸು ಸ್ವಾಮಿ ಅವನಲ್ಲಿ ಇಲ್ಲದ ಸಮಯದವರೆಗೂ. ಯಾವಾಗ ಯೇಸು ಜಕಾಯನ ಕುಟುಂಬದಲ್ಲಿ ಬಂದೋ, ಜಕಾಯನ ಜೀವಿತ ಹೊಸದಾಗಿ ಪ್ರಾರಂಭಿಸಿದ. ಈಗ ನೋಡಿ, ಯೇಸು ಹೇಳ್ತಾ ಇದ್ದಾನೆ, ಇಗೋ ಇವತ್ತು ಈ ಮನೆಗೆ ರಕ್ಷಣೆ ಆಯ್ತು. ಯಾಕೆ ಮತ್ತೆ ಅಂದ್ರೆ ಅಲ್ಲಿ ಹೊಸಾತನ ಬಂದಿದೆ. ಜಕಾಯನ ಹಳೆ ಸ್ವಭಾವಗಳು ಕಾಣ್ತಾ ಇಲ್ಲ, ಯೇಸು ಸ್ವಾಮಿಗೆ ಹಳೆ ಬುದ್ಧಿ ಕಾಣ್ತಾ ಇಲ್ಲ. ನನ್ನ ಕಡೆ ನೋಡಿ,
ತಲೆಯಲ್ಲಿರುವ ಆಲೋಚನೆ, ಪ್ರತಿ ಆಲೋಚನೆ ದೇವರಿಗೆ ಗೊತ್ತು. ಈ ವರ್ಷದಲ್ಲಿ ಅದು ಯಾವುದು ಕೂಡ ನಿನ್ನಿಂದ ಬರಬಾರ್ದು. ಅದು ಯಾವುದು ಕೂಡ ನಿನ್ನಿಂದ ಬರಬಾರ್ದು. ನೀನ್ ಹೇಳ್ಬೇಕು, ದೇವ್ರೆ ಕೆಟ್ಟದ್ದು ನನ್ನಲ್ಲಿ ಏನಾದ್ರೂ ಇರುವುದಾದ್ರೆ ನಿನ್ನ ಪಾದದಲ್ಲಿ ಮೊಣಕಾಲಾಗ್ತೀನಿ, ಸಂಪೂರ್ಣವಾಗಿ ಅದನ್ನು ತೆಗೆದಾಕು. ನ್ಯಾಯಯುತವಾದದ್ದು ನನಗೆ ಬೇಕು, ನ್ಯಾಯಯುತವಾದ ಸಂಪಾದನೆ ನನಗೆ ಬೇಕು. ಅನ್ಯಾಯದಿಂದ ಕೂಡಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ಅನ್ಯಾಯದಿಂದ ಗಳಿಸಲಿಕ್ಕೆ ನನಗೆ ಇಷ್ಟ ಇಲ್ಲ. ದೇವರ ಆಜ್ಞೆಯ ಮೇರೆಗೆ ನೀನು ಕರೆಯಲ್ಪಟ್ಟ ನನ್ನನ್ನು ನೀನೇನ್ ಕೊಡ್ತಾ ಅದರಲ್ಲಿ ನಾನು ಸಂತೃಪ್ತರಾಗಿರುವಂತೆ ಸಹಾಯ ಮಾಡುವುದಾಗಿ ಪ್ರಾರ್ಥನೆ ಮಾಡುವುದಾದ್ರೆ ನಿನ್ನ ಜೀವನ ಹೆಂಗಿರಲ್ಲ, ಹೊಸದಾಗಿ ಕಟ್ಟಲ್ಪಡುತ್ತದೆ. ಇದೇ ಜೀವನ ಅಲ್ಲ ಬೇರೆ. ನಾವು ಚರ್ಚಿಗೆ ಬಂದು ಹೋಗೋದು, ಕಾಣಿಕೆ ಕೊಡೋದು, ದಶಮಭಾಗ ಕೊಡೋದು, ಇದು ಯಾವುದು ಜೀವಿತ ಅಲ್ಲ. ಜೀವಿತ ಕಟ್ಟಿಕೊಳ್ಳುವ ವಿಧಾನ ಒಂದಿದೆ. ನಮ್ಮಲ್ಲಿರುವಂತಹ ಕೆಲವು ಕಾರ್ಯಗಳನ್ನು ನಾವು ಬಿಡಬೇಕು. ನಮ್ಮಲ್ಲಿರುವಂತಹ ಕೆಲವು ಸೈತಾನನ ಪ್ರೇರಣೆಯನ್ನು ನಾವು ಬಿಡಬೇಕು. ನಮ್ಮಲ್ಲಿರುವಂತಹ ಕೆಲವು ದುರಾತ್ಮ ಕಾರ್ಯಗಳ ಪ್ರೇರಣೆಯನ್ನು ನಾವು ಬಿಡಬೇಕು. ಯಾವಾಗ ದುರಾತ್ಮ ನಮ್ಮನ್ನು ಪ್ರೇರಣೆ ಮಾಡ್ತಾನೆ, 2025ರಲ್ಲಿ ಏನು ಮಾಡಿದೀವೋ ಅದನ್ನು ಬಿಡುವಾಗ ನಿನ್ನ ಜೀವಿತದಲ್ಲಿ ದೇವರ ಆಶೀರ್ವಾದ ಬರ್ತದೆ. ಬಿಡದೆ ಹೋದಾಗ ಅದೇ ಶಾಪ ಅಧಿಕವಾಗಿ ಹೋಗ್ತಾನೆ ಇರ್ತದೆ. ಆ ಶಾಪಕ್ಕೆ ಕೊನೆ ಇಲ್ಲ. ಆ ಶಾಪ ಕಳ್ಕೊಳ್ಬೇಕಾದ್ರೆ ಯೇಸುವಿನ ಪಾದದಲ್ಲಿ ಬಂದ ನಾವೆಲ್ಲರೂ, ದೇವರ ವಾಕ್ಯ ಹೇಳ್ತದೆ, ಆ ಜಕಾಯನ ಜೀವಿತದಲ್ಲಿ ನಡೆದಂತ ಯೇಸು ಕ್ರಿಸ್ತನು ಬಂದಂತ ಆ ಯೇಸು ಕ್ರಿಸ್ತನೇ ನನ್ನ ಜೀವಿತದಲ್ಲಿ ಬೇಕು. ನನ್ನ ಜೀವಿತಕ್ಕೆ ಹೊಸತನ ಬರ್ಬೇಕಂದ್ರೆ ಯೇಸು ನನಗೆ ಬಹಳ ಇಂಪಾರ್ಟೆಂಟ್. ಯೇಸು ಯೇಸು ಇಲ್ಲದೆ ಹೋದ್ರೆ ನಾನು ಹೊಸದಾಗಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನ ನಂಬ್ತಾ ಇದ್ರಿ ಮಾತು? ಹಲ್ಲೆಲೂಯಾ. ಹೊಸ ಫ್ರೆಂಡ್ಸ್ ಅನ್ನು ಮಾಡ್ಕೊಳ್ಬಹುದು. ನೀವು ಹೊಸ ಫ್ರೆಂಡ್ಶಿಪ್ ನಿನಗೆ ದೊರೀಬಹುದು. ಹೊಸ ವಸ್ತುಗಳು ನಿನ್ನ ಜೀವಿತದಲ್ಲಿ ಬರ್ಬೋದು. ಅವ್ರು ಯಾರು ನಿನಗೆ ಮೇಲ್ ಮಾಡೋರಲ್ಲ, ಅವ್ರು ಯಾರು ಕೂಡ ನಿನ್ನ ಉದ್ಧಾರ ಮಾಡುವರಲ್ಲ. ಆದ್ರೆ ಏಸಯ್ಯ ಯಾರು ಗೊತ್ತಾ? ಏಸಯ್ಯ ಎಂತವನು ಗೊತ್ತಾ? ನಿನ್ನನ್ನು ಉದ್ಧಾರ ಮಾಡಿ, ನಿನ್ನನ್ನು ಆಶೀರ್ವಾದ ಮಾಡಿ, ನೀನು ಎಲ್ಲಿ ನಷ್ಟವಾಗಿದೆಯೋ ಆ ನಷ್ಟದಿಂದ ನಿನ್ನನ್ನು ಮೇಲಕ್ಕೆ ತಂದು ಪರಿಪೂರ್ಣನಾಗಿ ದೇವರು ನಿಲ್ಲಿಸಿ ನಿನ್ನನ್ನು ಆಶೀರ್ವಾದ ಮಾಡುವ ಶಕ್ತನು. ಆದ್ರಿಂದ ನಿನ್ನ ಹಳೇ ಸ್ವಭಾವಗಳನ್ನು ನೀನು ಏನ್ ಮಾಡ್ಬೇಕಂತ ಹೇಳ್ರಿ, ನಾನು ಒಂದು ಮಾತು ಕೇಳ್ತೀನಿ, ಗಮನಿಸ್ರಿ. 10 ವರ್ಷದ ಬಟ್ಟೆ ಯಾರ ಮನೆಯಲ್ಲಿ ಇದಾವೆ? ಯಾರ ಮನೆಯಲ್ಲಿ 10 ವರ್ಷದಿಂದ ಬಟ್ಟೆಗೆ ಹಾಕೊಳ್ಳಿಕ್ಕೆ ಇಷ್ಟಪಡ್ತಾ ಇದೀವ? ಯಾಕೆ ಹೇಳಿದ್ರೆ ಹಳೇದು. ಕೊರಿಂಥಿಯರ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಒಬ್ಬನು ನನ್ನಲ್ಲಿರುವುದಾದ್ರೆ ಅವನಿಗೆ ನೂತನ ಸ್ವಭಾವ. ಏನ್ ಸ್ವಭಾವ ಅಂತ? ನೂತನ ಸ್ವಭಾವ. ಹಳೆದೆಲ್ಲ ಗತಿಸಿ ಹೋಗ್ತದಂತ. ಹಳೆದೆಲ್ಲ ಏನಾಗ್ತದಂತ? ಗತಿಸಿ ಹೋಗ್ತದಂತ. ನೂತನ ಪ್ರಾರಂಭ. ನೋಡಿ, ಒಂದು ಗಿಡ ಕಟ್ ಮಾಡ್ರಿ, ಅದಕ್ಕೆ ನೀರ್ ಬಿಡ್ರಿ, ಅದು ಹೊಸ ಚಿಗುರು ಕೊಡ್ತದೆ. ಹಳೆದೆಲ್ಲ ಹೋಯ್ತದ್ರಲ್ಲಿ, ಕೊಂಬೆಗಳೆಲ್ಲ ಕಡಿದ್ವಿ, ಈಗ ಹೊಸ ಚಿಗುರು ಬಂತು. ಆ ಚಿಗುರಿನ ಒಂದು ಕಳ ಹೆಂಗಿರ್ತದೆ, ಆ ಚಿಗುರಿನ ಒಂದು ಆ ಸ್ಪರ್ಶತೆ ಹೆಂಗಿರ್ತದಂದ್ರೆ ಬಹಳ ಅದ್ಭುತವಾಗಿರ್ತದೆ. ಒಂದು ಗಿಡ ನಾವು ಇಟ್ಟಿದೀವಿ ಅಂದ್ರೆ ಅದು ಹೂ ಬಿಡುವಾಗ ಎಷ್ಟು ಚಂದವಾಗಿರ್ತದೆ ಹೇಳ್ರಿ, ಕಾಯಿ ಬಿಡುವಾಗ ಎಷ್ಟು ಚಂದವಾಗಿರ್ತದೆ ಹೇಳ್ರಿ, ಹಣ್ಣು ಬಿಡುವಾಗ ಎಷ್ಟು ಚಂದವಾಗಿರ್ತದೆ ಹೇಳ್ರಿ. ಅದರಲ್ಲಿ 3 ವಿಧವಾದಂತ ಕಾರ್ಯಕ್ರಮಗಳು ಇರ್ತವೆ. ಗಿಡ ನಾಡ್ತು ಅಷ್ಟೇ. ಗಿಡ ನಾಟಿದಾಗ ಗೊಬ್ಬರ ಬೇಕಾದೆಲ್ಲ ಕೊಟ್ಟಾಗ ಫಸ್ಟ್ ಅದು ಹೂವು ಆಗ್ತದೆ, ತದನಂತರ ಕಾಯಿ, ತದನಂತರ ಹಣ್ಣು. ಸಂತೋಷ ಒಬ್ಬರೇ. ಈಗ ಯೇಸು ಸ್ವಾಮಿ ಏನ್ ಕೇಳ್ತದೆ, ಜಕಾಯಿ ಮನೆಯಲ್ಲಿ ಕುಂತಿದ್ದಾನೆ. ಯೇಸು ಸ್ವಾಮಿ ಜಕಾಯಿ ಜೀವಿತದಲ್ಲಿ ಹೋಗಿದ್ದಾನೆ. ಜಕಾಯಿ ಕುಂತ್ಕೊಂಡು ಹೇಳ್ತಾ ಇದ್ದಾನೆ, ನಾನು ಏನು ಮಾಡಿದ್ದೀನೋ ಅದನ್ನು ಇನ್ನು ಮುಂದೆ ನಾನು ಮಾಡಲ್ಲ. ನಿನಗೆ ಹೆಂಗೆ ಇಷ್ಟವಾಗ್ತದೋ ಅದೇ ರೀತಿ ನಾನು ಜೀವಿಸಲಿಕ್ಕೆ ಪ್ರಾರಂಭಿಸ್ತೇನೆ. ನನ್ನ ಜೀವಿತ ಕಟ್ಕೊಳ್ಳಿಕ್ಕೆ ಪ್ರಾರಂಭಿಸ್ತೇನೆ. 8ನೇ ಅಧ್ಯಾಯ 19 ವಾಕ್ಯ 8. ಏನ್ ಮಾಡಿದ್ರು? ಅವ್ನು ನಿಂತುಕೊಂಡು ನೋಡ್ರಿ, ಅಲ್ಲಿವರೆಗೆ ಬಿಲ್ ಕಲೆಕ್ಟರ್ ಜಕಾಯಿ ಆಲ್ರೆಡಿ ಅರ್ಥವಾಗ್ತದ ನಿಮಗೆ ವಾಕ್ಯ? ಬಿಲ್ ಕಲೆಕ್ಟರ್ ಅಂದ್ರೆ ಒಬ್ಬ ಎಂಪ್ಲಾಯ್, ಅಧಿಕಾರಿ. ಈಗ ಅಧಿಕಾರಿಗಳ ಮುಂದೆ ಹೋದಾಗ ನಮ್ಮನ್ನ ಕುಂದಿರ್ಸಿರ್ತಾರ ಅಲ್ಲ, ಅವ್ರು ನಿಂದಿರ್ತಾರೆ ನಮ್ಮನ್ನ. ಈಗ ಯೇಸು ಸ್ವಾಮಿ ಜಕ್ಕಾಯಿ ಮನೆಗೆ ಹೋದ ಕೂಡಲೇ ಜಕ್ಕಾಯಿ ಕುಂತಿಲ್ಲ, ಒಪ್ಕೊಳ್ತಾ ಇದ್ದಾನೆ. ದೇವಾ, ನಾನು ಯಾರಿಂದ ಗಮನಿಸಿರ್ತೇನೆ, ನಿಮ್ಮ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಮನಸ್ಸಿನಲ್ಲಿ ಕಾಣದ ಕೆಲವು ಸ್ವಭಾವಗಳು ಬಂದಿರ್ತಾವೆ. ಕಾಣದ ನಿಮ್ಮ ಮನೆಯಲ್ಲಿ ಕೆಲವು ವಸ್ತುಗಳು ಬಂದಿರ್ತಾವೆ. ಕಾಣದೆ ನಿನ್ನ ಜೀವಿತದಲ್ಲಿ ಗೊತ್ತಿಲ್ಲದೆ ನಿನಗೆ ಎಂಟ್ರಿ ಆಗಿರ್ತವೆ. ನಿನ್ನ ಕುಟುಂಬದಲ್ಲಿ ಯಾವುದೋ ಒಂದು ವಸ್ತು ಬಂದಿರ್ತದೆ, ಅದು ನಮ್ಗೆ ಅಷ್ಟು ಒಳ್ಳೇದಲ್ಲ. ಆ ಸ್ವಭಾವ ಅಷ್ಟು ಒಳ್ಳೇದಲ್ಲ, ಆ ತೀರ್ಮಾನ ಅಷ್ಟು ಒಳ್ಳೇದಲ್ಲ, ಆ ನಡೆಸುವಿಕೆ ಅಷ್ಟು ಒಳ್ಳೇದಲ್ಲ. ದೇವರ ಮುಂದೆ
ಹೊಸತನ ಬಹಳ ಪ್ರಾಮುಖ್ಯ. ನಮ್ಮ ಜೀವಿತ ಕಟ್ಕೊಳ್ಬೇಕು. ನೀನು ಹೊಸದಾಗಿ ನಿನ್ನ ಜೀವಿತ ಕಟ್ಕೊಂಡ್ರೆ ಹೊಸದಾಗಿ ಬರುವ ಫ್ರೆಶ್ ಆದಂತ ಆಶೀರ್ವಾದ ನಿನ್ನ ಮೇಲೆ ಬರ್ತಾನೆ ಇರ್ತದೆ. ಹಲ್ಲೆಲೂಯಾ. ಮುಂಜಾನೆ ಹೆಂಗಿತ್ತು ಹೇಳ್ರಿ? ಈ ದಿನ ಹೆಂಗಿದೆ ಹೇಳ್ರಿ? ನೋಡಿ, ನಾವೆಲ್ಲರೂ ಫ್ರೆಶ್ ಆಫ್ ಆಗಿ ದೇವರ ಸನ್ನಿಧಿಗೆ ಬಂದಿದ್ದೀವಿ. ದಿನ ಇದ್ದಾಗ ಇದೀವ ಇವತ್ತು? ಹಂಗೆ ಬರ್ಬೋದಲ್ಲ? ಚೆಂಗ ಕೂದಲ ಇಟ್ಕೊಂಡು ಅದೇ ಬಟ್ಟೆ ಇಟ್ಕೊಂಡು ಹಂಗೆ ಬರ್ಬೋದಲ್ವಾ? ಯಾಕೆ ಈ ದಿನ ಹೊಸದಾಗಿ ನಾವು ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಹಾಕೊಂಡು ಫ್ರೆಶ್ ಆಗಿ ದೇವರ ಸನ್ನಿಧಿಯಲ್ಲಿ ಕೂತಿದೀವಿ? ನಮ್ಮ ಮೈಂಡ್ ಏನ್ ಕೆಲಸ ಮಾಡ್ತಿದೆ ಗೊತ್ತಾ? ದೇವರ ವಾಕ್ಯದ ಕಡೆಗೆ ನಮ್ಮ ಮೈಂಡ್ ತಿರುಗಿದೆ. ಈ ಒಂದು ಕಾರ್ಯ ನೀನು ಮಾಡ್ತಾ ಹೋದ್ರೆ, ಚಂಗರ್ ಬಂಗಾರ ನೀನ್ ಬಂದ್ರೆ ಇಲ್ಲಿ ನೋಡಿ ಅವರೆಲ್ಲರೂ ಎಷ್ಟು ಕ್ಲೀನ್ ಆಗಿರೋ, ನಾನು ಹಂಗೆ ಬಂದಿದ್ದೀನಲ್ಲ ಅಂತ ಫೀಲಿಂಗ್ ಇರ್ತದೆ. ಆದ್ರೆ ಈಗ ಆ ಫೀಲಿಂಗ್ ಯಾರಿಲ್ಲ, ಎಲ್ಲರೂ ನಾವು ಫ್ರೆಶ್ ಆಗಿ ಬಂದಿದೀವಿ. ಇದು ಹೊಸ ವಾತಾವರಣವನ್ನು ಸೂಚಿಸ್ತದೆ. ಹೊಸ ವಾತಾವರಣ, ಈ ದಿನ ಹೊಸ ವಾತಾವರಣ. ಮತ್ತೆ ನಾಳೆ ನೀವು ಇಲ್ಲಿ ಬಂದು ಫ್ರೆಶ್ ಆಗಿ ಬಾ ಅಂತ ದೇವ್ರ ವಾಕ್ಯ ಹೇಳ್ತಾ ಇಲ್ಲ. ಈ ದಿನ ನೀನು ಇದೆಯಲ್ಲ, ಇದು ಹೊಸ ದಿನ ನಮ್ಮ ಜೀವಿತದಲ್ಲಿ. ನೀನ್ ನಿನ್ನೆ ನೋಡಿಲ್ಲ ಈ ದಿನ, ನೀನ್ ನಿನ್ನೆ ನೋಡಿಲ್ಲ ಈ ದಿನ, ಇವತ್ತು ನಾವು ಈ ದಿನ ನೋಡ್ತಾ ಇದೀವಿ. ಮತ್ತೆ ನಾಳೆ ಈ ದಿನ ನೋಡೋಕ್ಕಾಗಲ್ಲ, ಹಿಂದಕ್ಕೆ ಹೋಗ್ತದೆ. ಮತ್ತೆ ನಾಳೆ ಹೊಸ ದಿನ ಬರ್ತದೆ. ಪ್ರಿಯಾತ್ಮೀಯ ಸಹೋದರಿ ಸಹೋದರ ಗಮನಿಸ್ರಿ, ಜಕ್ಕಾಯ ಮನೆಯಲ್ಲಿ ಯೇಸು ಇದ್ದಾನೆ. ಒಬ್ಬ ಬಿಲ್ ಕಲೆಕ್ಟರ್ ಜಕ್ಕಾಯ, ಒಬ್ಬ ಅಧಿಕಾರಿ ಜಕ್ಕಾಯ, ಎಲ್ಲರ ಹತ್ರ ಸುಲಿಗೆ ಮಾಡಿದ್ದಾನೆ, ಕಳ್ಳತನ ಮಾಡಿದ್ದಾನೆ, ಅನ್ಯಾಯ ಮಾಡಿದ್ದಾನೆ, ಎಲ್ಲ ಮಾಡಿದ್ದಾನೆ. ಆದ್ರೆ ಯೇಸು ಹೋದ ಕೂಡಲೇ ಅವ್ರ ವಿಚಾರ ಏನ್ ನಡೆಯಲಿಲ್ಲ. ಏಸ ಮನೆಗೆ ಹೋದ ಕೂಡಲೇ ಅವನ ಕಾರ್ಯ ಏನ್ ಹೇಳಲಿಲ್ಲ. ಅವನಿಗೆ ತುಂಬಾ ಭಯ ಆಯ್ತು. ಯೇಸು ಮುಂದೆ ಹೇಳ್ತಾ ಇದ್ದಾನೆ, ಸ್ವಾಮಿ ಹೋದ್ರಿ ಅವಾಗೆ ಸ್ವಲ್ಪ ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ. ನಾವು ಯಾರಿಗೆ ಆ ಆಸ್ತಿ ತೆಗೆದುಕೊಂಡಿಲ್ಲ. ಸಾರಿ, ತೊಂದರೆ ಇಲ್ಲ. ಒಂದು ವೇಳೆ ಆ ಕಾರ್ಯ ಇದ್ರೂ ಕೂಡ ಅದನ್ನು ಬಿಟ್ಕೊಡ್ಬೇಕಂತ ವಾಕ್ಯ ಇರ್ತದೆ. ನೀನು ಯಾವನ ಕಂಬಳಿ ಆದರೂ ಒತ್ತಿಟ್ಕೊಂಡಿದ್ರೆ, ಯಾವನ ಏನೇನೋ ಕಂಬಳಿ ವಾಕ್ಯ ಇರ್ತದೆ, ಕಂಬಳಿನ ನೀನು ಒತ್ತಿಟ್ಕೊಂಡಿದ್ರೆ ಸಾಯಂಕಾಲದೊಳಗೆ ಅವನು ಬಿಡಿಸ್ಕೊಂಬತ್ತು ಅವನ ಕೈಲಾಗಿದ್ರೆ ಅವನ ಕಂಬಳಿನ ಅವನಿಗೆ ನೀನು ಕೊಟ್ಬಿಡ್ಬೇಕು. ಕಂಬಳಿ ಕೊಟ್ಬಿಡ್ಬೇಕು. ಅವನಿಗೆ ಅದೇ ಆಧಾರ. ಕಂಬಳಿ ಯಾರು ಇರ್ತಾರೆ ಸರ್ವಸಾಮಾನ್ಯವಾಗಿ? ಕಂಬಳಿ ಯಾರು ಜಾಸ್ತಿ ಯೂಸ್ ಮಾಡ್ತಾರೆ? ಕುರುಬರು, ಅಡಿಯಲ್ಲಿ ಇರ್ತಾರ. ಈ ಚಳಿಗೆ ಮೈ ಬಿರುಕು ಬಂಡೆ ಅಂತ ಇರ್ತದೆ, ಬಿರುಕು ಬಂದು ಹೋಗಿರ್ತದೆ. ವಾಕ್ಯ ಇರ್ತದೆ, ಯಾವನ ಕತ್ತೆಯನ್ನಾಗಲಿ ಎತ್ತನಾಗಲಿ ಕಂಬಳಿಯನ್ನಾಗಲಿ ನೀನು ತಿಳ್ಕೊಂಡಿದ್ರೆ ಸೂರ್ಯ ಮುಳುಗೋದ್ರೊಳಗಾಗಿ ಅದನ್ನು ವಾಪಸ್ ಕೊಡ್ಬೇಕು. ಇದು ಬೈಬಲ್ ನೇಮ, ಸತ್ಯವೇದದ ನೇಮ. ಇದೇ ನೇಮ ಜಕ್ಕಾಯನ ಅದನ್ನು ಪಾಲಿಸ್ತಾ ಇದ್ದಾನೆ. ಯಾವಾಗ ಯೇಸು ಸ್ವಾಮಿ ಬಂದು ಅವನು ಹೇಳ್ತಾ ಇದ್ದಾನೆ, ನಾನು ಯಾರಿಂದಾದ್ರೂ ಅನ್ಯಾಯವಾಗಿ ಸುಳ್ಕೊಂಡಿದ್ರೆ ಸ್ವಾಮಿ, ನನ್ನ ಅರ್ಥ ಆಸ್ತಿಯಲ್ಲಿ ಅವನಿಗೆ ಬಿಟ್ಕೊಡ್ತೀನಿ. ಏನೇ ಇಲ್ಲ ಮನೆಯಲ್ಲಿ ಅನ್ಯಾಯದಿಂದ ಬಂದ ಸೊತ್ತು ಅದು ನಂದಲ್ಲ, ನಾನು ಬಿಟ್ಕೊಡ್ತೀನಿ. ಈಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಗೊತ್ತಾ ಅವನಿಗೆ? ನಿನಗೆ ರಕ್ಷಣೆ ಆಯ್ತಪ್ಪ, ಈ ದಿನ ನಿನಗೆ ಮುಕ್ತಿ ಆಯ್ತು. ನೀನು ಕೂಡ ಅಬ್ರಹಾಮನ ವಂಶಸ್ಥನೇ, ನೀನು ಕೂಡ ಅಬ್ರಹಾಮನ ವಂಶಸ್ಥನೇ, ನೀನು ಕೂಡ ನನ್ನ ರಾಜ್ಯದಲ್ಲಿ ನೀನೊಬ್ಬನೇ, ನೀನು ಕೂಡ ನನ್ನ ರಾಜ್ಯದಲ್ಲಿ ಸೇರ್ಬೋದು, ಡೌಟೇ ಇಲ್ಲ. ಯಾಕಂದ್ರೆ ಅವನು ನಿನ್ನ ಜೀವಿತ ನನಗೆ ಸಮರ್ಪಣೆ ಮಾಡಿದೀಯ. ಹಲ್ಲೆಲೂಯಾ. ನಿನ್ನ ಜೀವಿತ ಏನ್ ಮಾಡಿದೀಯಲ್ರಿ? ಎಷ್ಟು ಜನ ಹೊಸ ಬಟ್ಟೆ ಹಾಕೊಂಡಿದ್ರು? ಹೊಸ ಬಟ್ಟೆ ಮನೆ ಕ್ರಿಸ್ಮಸ್ ಅಲ್ಲಿ ಹೊಸ ಬಟ್ಟೆ ಹಾಕೊಂಡಿದ್ವಲ್ಲ, ಈಗ ಆ ಬಟ್ಟೆಗೆ ಹಳೆ ಬಟ್ಟೆ ಟ್ಯಾಪ್ ಹಾಕಿ ಮಾಡ್ತಾರೆ. ಅದ್ರ ಅರ್ಥವ್ರೆ, ಹಳೆ ಬಟ್ಟೆ ಟ್ಯಾಪ್ ಬಟ್ಟೆ ಅರ್ಧೋಗ್ಬಿಡ್ತಾರೆ ಅನ್ಕೊಳ್ರಿ. ಯಾವ್ದೊಂದು ಹಳೆ ಬಟ್ಟೆ ತುಂಬ ಟ್ಯಾಪ್ ಹೊಲ್ಕೊಂಡು ಬರಕ್ ಆಗ್ತದ? ಯಾರಿಂದ ಆಗ್ತದ? ಆಗಲ್ಲ. ನಾವೇನ್ ಕೋರ್ತೀವಿ? ಹೊಸದಕ್ಕೆ ಹೊಸದೇ. ದೇವರು ಕೂಡ ನಮ್ಮ ಸ್ವಭಾವವನ್ನು ಹೊಸದಾಗಿ ಕೋರ್ತಾ ಇದ್ದಾರೆ. ಹೊಸದಾಗಿ ನಾವು ಹುಟ್ಟಬೇಕಂತ. ಹೊಸದಾಗಿ ಹುಟ್ಟದಿದ್ದರೆ ಪ್ರಯೋಜನ ಇಲ್ಲ. ಹೊಸ ಸ್ವಭಾವಗಳು ನಮ್ಮಲ್ಲಿ ಬರ್ಬೇಕು. ಹೊಸ ಹಳೆ ಸ್ವಭಾವಗಳಿದ್ದಾವೆ. ನಾವು ಯಾರು ಕೂಡ ಕರೆಕ್ಟ್ ಆಗಿಲ್ಲ, ಪರ್ಫೆಕ್ಟ್ ಅಲ್ಲ ಪ್ರಿಯರೇ. ಪರ್ಫೆಕ್ಟ್ ಯಾರಿಲ್ಲ. ನಾವು ಅದನ್ನು ಸರಿಪಡಿಸ್ತಾ ಹೋಗ್ಬೇಕು, ನಮ್ಮ ಜೀವಿತ ಕಟ್ಕೊಳ್ತಾ ಹೋಗ್ಬೇಕು. ಎಷ್ಟೋ ಪಯಣ ನಮ್ಮ ಮುಂದೆ ಇದೆ. ಆ ಪಯಣದಲ್ಲಿ ನಮ್ಮನ್ನು ನಾವು ಸರಿಪಡಿಸ್ತಾ ಹೋಗ್ಬೇಕು, ನಮ್ಮನ್ನು ನಾವು ಕಟ್ಕೊಳ್ತಾ ಹೋಗ್ಬೇಕು, ನಮ್ಮನ್ನು ನಾವು ಇದು ಒಂದೇ ದಿನಕ್ಕೆ ಮುಗಿಯಲ್ಲ, ಒಂದೇ ದಿನಕ್ಕೆ ಮುಗಿಲಿಕ್ಕೆ ಇದು ಗುಡಿಸಿದಲ್ಲ, ಮನೆಯಲ್ಲ, ಇದು ಆತ್ಮೀಯ ಯಾತ್ರೆ. ಇದನ್ನು ಕಟ್ತಾ ಹೋಗ್ಬೇಕು. ಹಲ್ಲೆಲೂಯಾ. ಕಟ್ಟುತ್ತಾ ಹೋದಾಗಲೇ ನಮ್ಮಲ್ಲಿ ಹೊಸತನ ಕಾಣುತ್ತೆ. ನಾವು ಹೊಸಬರಾಗೆ ಕಾಣ್ತೀವಿ. ಇವ್ರು ಏನು ಈ ರೀತಿ ಇದ್ದಾರೆ ಎಂಬುದಾಗಿ ನೋಡ್ರಿ. ಅದಕ್ಕೂ ಮುಂಚೆ ಜಕ್ಕಾಯ ಅನ್ಯಾಯಸ್ಥನು. ಈಗ ಯೇಸು ಸ್ವಾಮಿ ಬಂದು ಹೋದ ಕೂಡಲೇ ಊರಲ್ಲಿ ಅವನ ಪ್ರವರ್ತನೆ ಹೆಂಗಿರ್ಬೋದು ಹೇಳ್ರಿ? ಜನರಿಗೆ ಏನ್ ತೆಗೆದುಕೊಂಡಿದ್ದಾನೋ, ಜನರಿಂದ ಏನ್ ಸುಮ್ಕೊಂಡಿದ್ದಾನೋ, ಅನ್ಯಾಯವಾಗಿ ಏನ್ ತಕ್ಕೊಂಡಿದ್ದಾನೋ, ಅಕ್ರಮವಾಗಿ ಏನ್ ತಕ್ಕೊಂಡಿದ್ದಾನೋ ಅದನ್ನು ವಾಪಸ್ ಕೊಡುವಾಗ ಆ ಜನ ಏನ್ ಅನ್ಕೊಂಡಿರ್ಬೋದು ಹೇಳ್ರಿ? ಓ ಜಕ್ಕಾಯ, ಏನಾಯ್ತು ನಿನಗೆ? ಏನಾಯ್ತು ನಿನಗೆ ಅಂತ ಕೇಳಿದ್ರೆ ಆತ ಏನೇನಿರ್ಬೋದು ಗೊತ್ತಾ? ನನ್ನಲ್ಲಿ ಯೇಸು ಇದ್ದಾನೆ, ನನ್ನ ಮನೆಗೆ ಯೇಸು ಬಂದಿದ್ದಾನೆ, ಅದಕ್ಕೆ ನನ್ನ ಜೀವಿತವೆಲ್ಲ ಬದಲಾಯಿತು. ಆದ್ರೆ ಈ ದಿನದಿಂದ ನಾನು ಅನ್ಯಾಯವಾಗಿ ಅಕ್ರಮವಾಗಿ
ಯಾರಿಂದಲೂ ಏನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡಲ್ಲ. ನನಗೆ ನ್ಯಾಯಯುತವಾದದ್ದೇ ನನಗೆ ಬೇಕು. ಬೇರೆ ನಮ್ಮ ಪಾಪಗಳಿರ್ಬೋದು, ದೇವರ ಮುಂದೆ ಅರಿಕೆ ಮಾಡಬೇಕು. ಪಾಪವಿಲ್ಲ ಅಂತ ಯಾರು ಹೇಳ್ತಾರೋ ಅವರು ಸುಳ್ಳುಗಾರರಿಂದಾಗಿ ಬೈಬಲ್ ಹೇಳ್ತದೆ. ನನ್ನಲ್ಲಿ ಪಾಪ ಏನು ಅಂತ ಹೇಳಿಕ್ಕೆ ಆಗಲ್ಲ ಅಂತದ ಸುಳ್ಳುಗಾರರೇ. ನೆಕ್ಸ್ಟ್ ವಾಕ್ಯ, ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದ್ದಾನೆ ಎಂದು ಹೇಳಿದನು. ಎದು ಬಂದಿದ್ದಾನಂತ ಆತನು? ಜಕ್ಕ ಏನಾಗಿದ್ದೇವೆ? ಅಲೋ, ನನ್ನ ಕಡೆ ನೋಡ್ರಿ, ಎಲ್ಲರೂ ನನ್ನ ಕಡೆ ನೋಡ್ರಿ, ಎಲ್ಲರೂ ನನ್ನ ಕಡೆ ನೋಡ್ರಿ. ಸ್ವಲ್ಪ ಹೊತ್ತು ನೀವು ಇಲ್ಲಿರ್ತೀರಿ, ವಾಕ್ಯದ ಕಡೆಗೆ ನಿಮ್ಮ ಗಮನ ತಿರುಗಿಸಬೇಕು. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದ್ದಾನಂತ. ಯಾರು ಹುಡುಕ್ತಾ ಇದ್ದಾನಂತ? ಯಾರು ಹುಡುಕ್ತಾ ಇದ್ದಾರೆ? ರೋಗವಿಲ್ಲದವನಿಗೆ ವೈದ್ಯನ ಅಗತ್ಯತೆ ಇಲ್ಲ, ರೋಗಿಗೆ ಮಾತ್ರ ವೈದ್ಯನ ಅಗತ್ಯತೆ. ಕೆಟ್ಟು ಹೋಗಿರುವುದನ್ನು ಹುಡುಕಿ ಮನುಷ್ಯ ಕುಮಾರನ್ನು ರಕ್ಷಿಸೋಕೆ ಬಂದಿದ್ದಾನಂದ್ರೆ ಕೆಟ್ಟು ಹೋಗಿರುವವರನ್ನು. ಯಾರು ಕೆಟ್ಟು ಹೋಗಿರುವವರು? ಯಾರು ಕೆಟ್ಟು ಹೋಗಿರುವವರು? ಯಾರು ಕೆಟ್ಟು ಹೋಗಿರೋರು ಬೇರೆ? ಮನುಷ್ಯರಾದ ನಾವೇ. ಮನುಷ್ಯರಾದ ನಾವು, ನಮ್ಮಲ್ಲಿ ಸ್ಥಿರತ್ವ ಇಲ್ಲ, ಚಂಚಲ ಬುದ್ಧಿ, ಈಗಿದ್ದ ಬುದ್ಧಿ ಇಲ್ಲ, ಚಂಚಲ. ಸದ್ಬುದ್ಧಿ, ಸದ್ಗುಣ ಕಲಿಸುವುದಕ್ಕಾಗಿ ದೇವರು ನಮ್ಮಲ್ಲಿ ಕರೆದಿರೋದು. ಸದ್ಗುಣದಿಂದಿರುವುದಾದ್ರೆ ನೀನು ಯಾವುದ್ರ ಮೇಲೆ ನಿರೀಕ್ಷೆ ಇಡ್ತಾ ಇದೆಯೋ ಅದು ಬರದೇ ಹೋದ್ರು ದೇವರು ನಿನ್ನನ್ನು ಅಭಿವೃದ್ಧಿ ಮಾಡ್ತಾನೆ. ನಿನಗಿರುವುದರಲ್ಲಿ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ನಿನಗಿರುವುದರಲ್ಲೇ ದೇವರು ನಿನ್ನನ್ನು ಅಭಿಷೇಕ ಮಾಡ್ತಾನೆ, ಬಲಪಡಿಸ್ತಾನೆ. 5 ರೊಟ್ಟಿ 2 ಮೀನು ಅಷ್ಟೇ ಇದ್ದಿದ್ದು ಯೇಸು ಸ್ವಾಮಿ ಕೈ ಕೊಟ್ಟಿದ್ದು ಅಷ್ಟೇ. 5 ರೊಟ್ಟಿ 2 ಮೀನು ಮಾತ್ರ ಯೇಸು ಸ್ವಾಮಿ ಕೊಟ್ಟಿದ್ದು. ಆದ್ರೆ 5,000 ಜನರಿಗೆ ಆತನು ಭೋಜನ ಮಾಡ್ತಾನೆ. ಎಷ್ಟು ಸಾವಿರ ಜನರಿಗೆ? ನಿನ್ನ ಆಶೀರ್ವಾದ ಆಗ್ತದೆ ಪ್ರೇರೆ. ಬೇರೆದಕ್ಕೆ ನಾವು ಕೈ ಹಾಕೋದು ಬೇಕಾಗಿಲ್ಲ. ನ್ಯಾಯಯುತವಾಗಿ ದೇವರ ಸನ್ನಿಧಿಯಲ್ಲಿ, ದೇವರ ಕಟ್ಟಳೆಯಲ್ಲಿ, ದೇವರ ಮಾರ್ಗದಲ್ಲಿ ನೀನು ನಾನು ನ್ಯಾಯಯುತವಾಗಿ ಹೋಗುವುದಾದ್ರೆ ದೇವರು ಏನ್ ಕೊಡ್ತಾನೆ ಅದರಲ್ಲಿ ತೃಪ್ತಿ ಆಗಿರೋ ಒಂದು ದಿನ, ದೇವರ ದಿನ ಬರ್ತದೆ. ನೀನು ಎಲ್ಲಿದೆಯೋ ಅಲ್ಲಿಂದಲೇ ದೇವರು ನಿನ್ನ ಮೇಲಕ್ಕೆ ತರುವ ದಿನ ಒಂದು ಬರ್ತದೆ. ನಿನ್ನ ಪರಿಸ್ಥಿತಿ ಹಿಂಗೆ ಅಲ್ಲ, ನಿನ್ನ ಸ್ಥಿತಿ ಹಿಂಗೆ ಇರಲ್ಲ, ದೇವರು ಬದಲಾವಣೆ ಮಾಡ್ತಾನೆ. ಆದ್ರೆ ನಮ್ಮಲ್ಲಿರುವ ಪಾಪ ನಾವೇನ್ ಮಾಡ್ಬೇಕಂತ? ನಮ್ಮಲ್ಲಿರುವ ಪಾಪ ಏನ್ ಮಾಡ್ಬೇಕಂತ? ಕೆಲವರು ಮನುಷ್ಯರ ಮೇಲೆ ರೇಗ್ತಾ ಇರ್ತಾರೆ, ಕೆಲವರು ಮನುಷ್ಯರ ಮೇಲೆ ಗುಣಗುಡ್ತಾ ಇರ್ತಾರೆ. ತಪ್ಪು. ನಮ್ಮೊಳಗಿರುವ ಪಾಪದ ಮೇಲೆ ನಾವು ಗುಣಗುಟ್ಟಬೇಕು. ನನ್ನಲ್ಲಿ ಏನು ಪಾಪ ಇದೆ, ನನ್ನಲ್ಲಿ ಏನು ಅಸಾಧಾರಣ ಕಾರ್ಯಗಳಿದ್ದಾವೆ, ನನ್ನಲ್ಲಿ ಏನ್ ಚಿಂತೆ ಬರ್ತಾ ಇದೆ. ಹಲ್ಲೆಲೂಯಾ. ಇದೆಲ್ಲ ನಾವು ಜಯಿಸುವುದಾದ್ರೆ ದೇವರ ವಾಕ್ಯ ಇರ್ತದೆ. ಖಂಡಿತವಾಗ್ಲೂ ನಮಗೆ ನೂತನ ವರ್ಷದಲ್ಲಿ ನೂತನ ಆಶೀರ್ವಾದ. ಹೊಸ 26 ಹೋಗ್ತಾ ಇದ್ರಲ್ಲ, 2026ರಲ್ಲಿ ಹೊಸ ಆಶೀರ್ವಾದ. ಇದು ಹಂಗೆ ಇದೆ. ಹಲ್ಲೆಲೂಯಾ. ಇದು ಹಂಗೆ ಇದೆ. ಅದು ಬೇಕು ಅಂದ್ರೆ ದೊರೆಯಲ್ಲ. ಕೊಳುಕು ಬಟ್ಟೆಯನ್ನು ಹಿಂಡದೆ ಹೋದ್ರೆ ಅದು ಶುಭ್ರವಾಗಲ್ಲ. ಕೊಳುಕು ಮನಸ್ಸನ್ನು, ಕೊಳುಕು ಆಲೋಚನೆಗಳನ್ನು ಬಿಟ್ಟು ಯೇಸು ಸ್ವಾಮಿ ಹಿಂದೆ ಬರ್ಬೇಕು. ಯಾವನಾದ್ರೂ ನನ್ನ ಶಿಲುಬೆಯನ್ನು ಹೋಲುವವನು ತನ್ನನ್ನು ನಿರಾಕರಿಸಿ ನನ್ನ ಹಿಂದೆ ಬರಲಿ. ನೇಗಿಲೆ ಹಿಡಿದವನು ಯಾವನು ಹಿಂತಿರುಗಿ ನೋಡದೆ ನನ್ನ ನೇಗಿಲೆಯನ್ನು ನೋಡ್ತಾ ಬರಲಿ. ಯಾರು ಯೇಸು ಸ್ವಾಮಿ ಬೇಕೋ ಅವರಲ್ಲಿ ಹೊಸತನ ಬರ್ತದೆ, ಹಳೆತನ ಎಲ್ಲ ಹೋಗ್ತದೆ. ಕೋಪ ಇದೆಯಾ? ಆಕ್ರೋಶ ಇದೆಯಾ? ರೋಷ ಇದೆಯಾ? ಬಿಡು. ಇದರಿಂದ ಏನು ಪ್ರಯೋಜನ ಇಲ್ಲ. ಒಂದು ಗಾದೆ ಇದೆ, ನಿನ್ನ ಕೋಪವೇ ನಿನಗೆ ಶತ್ರು. ನಿನ್ನ ಕೋಪವೇ ಮಾತಾಡ್ರಿ. ಎಲ್ಲಾದ್ರೂ ಬಾಯಿ ಮಾತಾಡ್ಬಿಡ್ರಿ ಯಾರಿಗಾದ್ರು, ತದಂತ್ರ ಆಗೋ ಪರಿಣಾಮನೇ ಬೇರೆ. ಜಕ್ಕಾಯನಿಗೆ ಯೇಸು ಹೇಳ್ತಾ ಇದ್ದಾನೆ, ಈಗ ನೀನ್ ಇಂಥದ್ದು ಮಾಡಿಯಪ್ಪ ಅಂತ ಕೂಡ ಹೇಳಿಲ್ಲ. ಜಕ್ಕಾಯನು ದಟ್ಟನೇನಲ್ಲ, ಜಕ್ಕಾಯನ ಉನ್ನತ ಅಧಿಕಾರಿಗೆ ಸ್ವಾಮಿ ಹೇಳ್ತಾನೆ, ಸ್ವಾಮಿ ನನ್ನಲ್ಲಿ ಏನಾದ್ರಿದ್ರೆ, ಇನ್ನೇನಾದ್ರಿದ್ರೆ ನನ್ನೆಲ್ಲ ಕೊಟ್ಟು ನನ್ನನ್ನು ನಿರಾಕರಿಸ್ತೀನಿ. ಕೆಳಗಡೆ ವಚನ ಬರ್ತಿದೆ, ಜಕ್ಕಾಯನು ಕೆಟ್ಟು ಹೋಗಿದ್ದ. ಮನುಷ್ಯಕುಮಾರನು ಕೆಟ್ಟು ಹೋಗಿರೋದನ್ನು ಹುಡುಕಿ ಬಂದ ಅಷ್ಟೇ. ಹುಡುಕಿ ಬಂದ. ಬೇರೆ ವಚನದಲ್ಲಿ ಆತನು ಎಲ್ಲೋ ಇದ್ದಾನೆ, ಜಕ್ಕಾಯನ ನೀನು ಇಳಿದು ಬಾ. ನನ್ನ ಹೆಸರು ಹೆಂಗ್ ಗೊತ್ತು ಸ್ವಾಮಿ ನಿನಗೆ? ನಿನ್ನ ಹೆಸರಲ್ಲ, ಈ ಜಗತ್ತಿನಲ್ಲಿ ಮಾನವರೆಲ್ಲರ ಹೆಸರು ಯೇಸು ಸ್ವಾಮಿಗೆ ಗೊತ್ತು. ಒಂದು ಲೀಸ್ಟ್ ಇದೆ, ನಮ್ಮ ಲೀಸ್ಟ್ ಇದೆ ಪರಲೋಕದಲ್ಲಿ. ಗೊತ್ತಾ ನಿಮ್ಗೆ? ನಮ್ಮ ಲೀಸ್ಟ್ ಇದೆ. ಗೌರ್ಮೆಂಟ್ ನೋಡಿದ್ರಿ, ಗೌರ್ಮೆಂಟ್ ಅಲ್ಲಿ ನಿಮ್ಗೆ ಗೊತ್ತಾ? ನಮ್ಮೆಲ್ಲರ ಲೀಸ್ಟ್ ಅವ್ರ ಕೈಯಲ್ಲಿದೆ, ನಮ್ಮೆಲ್ಲರ ಹೆಸರುಗಳು ಅವ್ರ ಕೈಯಲ್ಲಿದೆ. ಇದೆಯಾ ಇಲ್ವಾ? ನಿನ್ನ ಹೆಸರಲ್ಲಿ ಇಲ್ಲ ಅಂದ್ರೆ ನಿನ್ನ ಸಿಮ್ ಕೂಡ ಬರಲ್ಲ. ಸಿಮ್ ಕೂಡ ಲಾಕ್ ಆಗ್ತದೆ. ಯಾಕೆ ಆಗ್ಬಿಡ್ತದೆ? ಸಿಮ್ ಕೂಡ ಕೊಡಲ್ಲ ನಿಮ್ಗೆ. ಎಲ್ಲರ ಹೆಸರಲ್ಲಿದ್ದಾವೆ. ನಾವು ಎಷ್ಟು ಜನಸಂಖ್ಯೆ ಇದೀವಿ ಅಂತ ಗೌರ್ಮೆಂಟ್ಗೆ ಗೊತ್ತು, ಎಷ್ಟು ಪಾಪ್ಯುಲೇಷನ್ ಇದೆ ಅಂತ ಗೊತ್ತು, ಈ ಊರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತು, ಇನ್ನೊಂದು ಊರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತು, ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ಜನರಿದ್ದಾರೆ, ಎಷ್ಟು ಹಳ್ಳಿಗಳಿದ್ದಾರೆ ಅಂತ, ಎಷ್ಟು ಹಳ್ಳಿಗಳಿದ್ದಾವೆ ಅಂತ ಗೊತ್ತು. ಸರ್ವೆ ಎಲ್ಲ ತೋರಿಸ್ತದೆ. ಆದ್ರೆ ಪರಲೋಕದಲ್ಲಿ ಎಲ್ಲ ಇದೆ. ನಾವು ಎಷ್ಟು ಜನ ಇದೀವಿ ಅರ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಬಹಳ
ಬಹಳ ನೋಡಿ, ಮಾನವನ ವಿಷಯದಲ್ಲಿ ಇಷ್ಟು ಜ್ಞಾನ ಇದೆ ಅಂದ್ರೆ ದೇವರಿಗೆ ಇನ್ನೆಷ್ಟು ಜ್ಞಾನ. ನಮ್ಮನ್ನು ಉಂಟು ಮಾಡಿದ ದೇವರು, ಸೃಷ್ಟಿ ಮಾಡಿದ ದೇವರು, ಸೃಷ್ಟಿಕರ್ತನಿಗೆ ಇನ್ನೆಷ್ಟು ಜ್ಞಾನ ಇರ್ತದೆ ಹೇಳ್ರಿ. ಒಂದ್ಸಲ ಆಲೋಚನೆ ಮಾಡಿ. ಅದಕ್ಕೆ ಭಕ್ತನಾದ ದಾವೀದನು ಹೇಳ್ತಾನೆ 139 ಕೀರ್ತನೆ 5ನೇ ವಚನದಲ್ಲಿ, ನಾನು ಕುಂತುಕೊಳ್ಳುವುದು ಗೊತ್ತು, ಎದ್ದೇಳುವುದು ಗೊತ್ತು, ನಾನು ಮಾತನಾಡುವುದು ಗೊತ್ತು, ಎಲ್ಲಿ ಹೋದ್ರೆ ಅಲ್ಲಿ ನಿನ್ನ ಹಸ್ತ ನನ್ನ ಹಿಂದೆ ಬರ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಮಾಡಿದ್ದು ಮಾರಾಯ, ಬಿತ್ತಿದ್ದನ್ನು ಕೊಯ್ಲೇಬೇಕಂತ. ಇವತ್ತೇನ್ ಬಿತ್ತು ನಾಳೆ ಅದನ್ನ ಒಂದಿವ್ಸ ಕೊಯ್ಲೇಬೇಕು, ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಬಹಳ ವಿಷಯದಲ್ಲಿ ಪಾಪ ಇದೆಯಾ, ರೋಷ ಇದೆಯಾ, ಕೋಪ ಇದೆಯಾ, ಅಕ್ರಮ ಇದೆಯಾ, ಅಪಾಯಿಸುವಂತಹ ಬುದ್ಧಿ ಇದೆಯಾ, ದಯಮಾಡಿ 2025 ಅದು ಸತ್ತು ಹೋಗ್ಬೇಕು ನಿನ್ನಲ್ಲಿ. ಅದು ಸತ್ತು ಹೋಗ್ಬೇಕು ನಿನ್ನಲ್ಲಿ. ನೀನು ಯೇಸು ಸ್ವಾಮಿಯ ಶಿಲ್ವೆ ಓದ್ತಾ ಇದೆಯಾ ಅಂದ್ರೆ 2026ರಲ್ಲಿ ನೀನು ಆತನ ಪಾದ ಬಳಿ ಕುಂತಾಗ ಆತನ ಹೇಳ್ಬೇಕು, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು. ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 10-11. ಯೋಹಾನ್ ಬರೆದ ಸುವಾರ್ತೆ, ಯೋಹಾನ್ ಬರೆದ ಪತ್ರಿಕೆ 8ನೇ ಅಧ್ಯಾಯ 10-11. ಯೇಸು ನೆಟ್ಟಗೆ ಕೂತುಕೊಂಡು, ನೋಡಿ ನನ್ನ ಕಡೆ ನೋಡಿ, ಯೇಸು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು, ನೋಡಿ ಆ ಸ್ತ್ರೀಯನ್ನೇ ಹೊರತು ಯಾರನ್ನೂ ನೋಡದೆ ಆಕೆಗೆ ಅಮ್ಮ ನಿನ್ನ ಮೇಲೆ ತಪ್ಪು ಹೋಲಿಸುವವರು ಎಲ್ಲಿದ್ದಾರೆ, ನಿನಗೆ ಯಾರು ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದನು. ಯಾರೂ ವಿಧಿಸಲಿಲ್ಲ ಸ್ವಾಮಿ ಎಂದಳು. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು. ಇದು ಶಿಕ್ಷಾ ಪ್ರಾಮುಖ್ಯನ ಜೀವಿತ ಪ್ರಾಮುಖ್ಯನ? ನಾವೆಲ್ಲ ತೀರ್ಮಾನ ಮಾಡೋಣ. ಯೇಸು ಹೇಳ್ತಾ ಇದ್ದಾನೆ, ವ್ಯಭಿಚಾರದಿಂದ ಸಿಕ್ಕಬಿದ್ದ ಒಬ್ಬ ಸ್ತ್ರೀಯನ್ನು ಅವರು ತಳ್ಕೊಂಡು ಬಂದು ಯೇಸು ಮುಂದೆ ನಿಲ್ಲಿಸಿ ಕಲ್ಲಿನಿಂದ ಸಾಯಿಸಬೇಕೆಂಬುದಾಗಿ ಅನೇಕರಲ್ಲಿದ್ದಾರೆ. ಆದ್ರೆ ಯೇಸು ಏನಾದರೂ ತಪ್ಪಿನಲ್ಲಿ ಸಿಗೆ ಬೀಳ್ತಾನೆ ಎಂಬುದಾಗಿ ಆತನ ಗುರುವೇ ವ್ಯಭಿಚಾರ ಮಾಡ್ತಿರುವಾಗ ಈ ಸ್ತ್ರೀ ಸಿಕ್ಕಿದ್ದಾಳೆ. ಈಗ ಏನ್ ಮಾಡೋಣ, ಕಲ್ಲಿನಿಂದ ಹೊಡೆದು ಸಾಯಿಸಬೇಕೆಂಬುದಾಗಿ ಮೋಶೆ ಧರ್ಮಶಾಸ್ತ್ರ ಹೇಳ್ತದೆ. ಸಾಯಿಸಲೇಬೇಕು ವ್ಯಭಿಚಾರ ಮಾಡಿದವರು ಎಂಬುದಾಗಿ ಮೋಶೆ ಧರ್ಮಶಾಸ್ತ್ರ ಹೇಳ್ತದೆ. ಅದಕ್ಕೆ ನೀನೇನು ಹೇಳ್ತೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಏನು ಮಾತಾಡ್ತಾ ಇಲ್ಲ, ನೆಲದಲ್ಲಿ ಕೂತ್ಕೊಂಡು ಬರಿತಾ ಇದ್ದಾನೆ. ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಶಾಸ್ತ್ರಿಗಳು, ಪರಿಸರರು, ಸ್ವಾಮಿ ನಿನ್ನಿಂದ ನಮ್ಗೇನು ರಿಪ್ಲೈ ಏನು ಸಿಗಲಿಲ್ಲ ಏನು ಅಂತ ಕೇಳಿದ್ರೆ ಆತ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಯಾವನು ಪಾಪ ಮಾಡಿರುವೋ ಏನು, ನಿಮ್ಮಲ್ಲಿ ಯಾವನು ಪಾಪ ಮಾಡಿರುವೋ ಮೊದಲೇ ಆಕೆ ಮೇಲೆ ಅವನ ಕಲ್ಲ ಹಾಕಿ ಏನು, ಮೊದಲು ಅವನ ಕಲ್ಲ ಹಾಕಿ ಮೇಲೆ. ಈಗ ಎಲ್ಲರೂ ಅವ್ರಿಗೆ ಗೊತ್ತಾಯ್ತು ನಾವೆಲ್ಲರೂ ಪಾಪಿಗಳೇ. ಅವ್ರು ಯೇಸು ಸ್ವಾಮಿ ನಂಬಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ, ಪಾಪ ಬಿಡ್ಲಿಕ್ಕೆ ಮನಸ್ಸಿಲ್ಲ, ಪಶ್ಚಾತ್ತಾಪ ಪಡ್ಲಿಕ್ಕೆ ಮನಸ್ಸಿಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕೆ ಮನಸ್ಸಿಲ್ಲ, ದೇವರ ಆಲಯದಲ್ಲಿ ಕೂತ್ಕೊಂಡು ದೇವರ ವಾಕ್ಯ ಕೇಳಲಿಕ್ಕೆ ಮನಸ್ಸಿಲ್ಲ. ಲೋಕದ ಮೇಲೆ ಅವ್ರ ಮನಸ್ಸಿದೆ, ಲೋಕ ಅವರನ್ನು ಆಕರ್ಷಣೆ ಮಾಡಿದೆ. ಲೋಕದಲ್ಲಿ ಏನ್ ಮಾಡ್ತಾರೋ ಇವರು ಕೂಡ ಅದೇ ಮಾಡ್ಬೇಕೆಂಬುದಾಗಿ ನರಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಆ ಸ್ತ್ರೀ ನಿಂತಿದ್ದಾಳೆ, ಆತನು ಹೇಳ್ತಾ ಇದ್ದಾರೆ, ಇಗೋ ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ವೋ, ನಾವು ಎಲ್ಲರೂ ಪಾಪ ಮಾಡಿದವ್ರೆ. ಅವತ್ತು ಅವ್ರು ಕೇಳ್ಬೋದಾಗಿತ್ತು, ಸ್ವಾಮಿ ರಕ್ಷಣೆ ಹೊಂದಬೇಕಂದ್ರೆ ನಾನು ಏನ್ ಮಾಡ್ಬೇಕು ಸ್ವಾಮಿ, ಏನ್ ಮಾಡ್ಲಿ ಸ್ವಾಮಿ ಅಂತ ಕೇಳಿಲ್ಲ. ಅವರು ಕಲ್ಲು ಬಿಸಾಕಿ ಹೋಗ್ಬಿಟ್ರು. ಈ ಸ್ತ್ರೀ ಮಾತ್ರ ನಿಂತಿದ್ದಾಳೆ. ಆಕೆ ಎದ್ದು ಕೇಳ್ತಾರೆ, ನಮ್ಮ ಯಾರು ನೀವು ಶಿಕ್ಷಿಸಲಿಲ್ವಾ? ಏನ್ ಸ್ವಾಮಿ ನೀನು ಹೇಳಿದಲ್ಲ ಆ ಮಾತು, ಯಾರು ಕಲ್ಲಾಗ್ಲಿಲ್ಲ ಅವ್ರ ನಾನು ಕೂಡ ಶಿಕ್ಷಿಸಲ್ಲ. ನೀನು 2025ರಲ್ಲಿ ಮಾಡಿದ ಪಾಪ 26ರಲ್ಲಿ ಮಾಡಬೇಡ. ಹೋಗು. ಅನ್ಯಾಯ ಮಾಡಿದ್ಯಾ, ದೂಷಿಸಿದ್ಯಾ, ಕುಟುಂಬವನ್ನು ಬಾಧಿಸಿದ್ಯಾ, ಕುಟುಂಬವನ್ನು ಅಲ್ಲೋಲಕೋಲೋಲ ಮಾಡಿದ್ಯಾ, ಗಂಡ ಹೆಂಡತಿ ಮಧ್ಯದಲ್ಲಿ ನಾನಾ ವಿಧವಾದಂಥ ಮಾತುಗಳು ಮಾತನಾಡಿ ಸಂಸಾರವನ್ನೇ ದಿಕ್ಕು ತಪ್ಪಿಸಿದ್ಯಾ, ನೀನೇನು ಬಿತ್ತುತ್ತೀಯೋ ಅದು ನಿಮಗೆ ಬಂದೇ ಬರ್ತದೆ. ಅನೇಕರಿಂದವ್ರು ಇರ್ತಾರೆ, ಸಂಸಾರವನ್ನು ದಿಕ್ಕು ತಪ್ಪಿಸೋರು ಇರ್ತಾರೆ. ಅಂಥವ್ರ ಮಧ್ಯದಲ್ಲಿ ಬಹಳ ಜಾಗೃತಿ ಆಗಿರ್ಬೇಕು. ನಾವು ಯಾರನ್ನು ಕರ್ಕೊಳ್ತಾ ಇದೀವಿ, ಮನೆಯಲ್ಲಿ ಯಾರನ್ನು ಕರ್ಕೊಳ್ತಾ ಇದೀವಿ, ಯಾರು ನಮ್ಮಲ್ಲಿದ್ದಾರೆ, ನಾವು ಒಳ್ಳೆಯವರೊಂದಿಗೆ ಮಾತ್ರ ಬೆರಿಬೇಕಷ್ಟೇ. ಒಳ್ಳೆಯವರೊಂದಿಗೆ ಬೆರಿ, ಒಳ್ಳೆಯವರೊಂದಿಗೆ ಕೂತ್ಕೋ, ಒಳ್ಳೆಯವರೊಂದಿಗೆ ತಿನ್ನು, ಊಟ ಮಾಡಿ, ತೊಂದರೆ ಇಲ್ಲ. ಕೆಲವು ಜನರು ಚೋಳಿನಂತೆ ಇರ್ತಾರೆ, ಗೊತ್ತಾಗಲ್ಲ, ಅವರು ಚೋಳಿನಂತೆ ಇರ್ತಾರೆ. ಆತ್ಮೀಯರೇ ಗಮನಿಸ್ರಿ, ಇದು ನಮಗೆ ಬೇಡ. ಯೇಸು ಹೇಳ್ತಾನಮ್ಮ, ಓದ್ರಿ ಆ ವಾಕ್ಯ ಓದ್ರಿ. ಯೇಸು ನೆಟ್ಟಗೆ ಕೂತುಕೊಂಡು
ಆ. ಆ ಸ್ತ್ರೀಯನ್ನೇ ಹೊರತು ಆ. ಯಾರನ್ನೂ ನೋಡದೆ ಹ್ಮ್. ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ಆತನ ಸಂಭಾಷಣೆ ಹೆಂಗಿದೆ ಅಲ್ರಿ? ಅಮ್ಮ, ಹಲ್ಲೆಲೂಯಾ. ತಪ್ಪೋರ್ಸೋರು ಎಲ್ಲಿದ್ದಾರೆ? ಈಗ ಕಲ್ಲಿಡ್ಕೊಂಡ್ ಬಂದವರು ಎಲ್ಲಿದ್ದಾರೆ? ಸಾಯಿಸ್ಬೇಕಂತ ಬಂದವರು ಎಲ್ಲಿದ್ದಾರೆ? ಹಲೋ, ಸಾವಿರ ಕಷ್ಟದಲ್ಲಿ ನೀನು ಸಿಕ್ಕಾಕೊಂಡಿರು. ಮಣ್ಕಲಾಗಿ ಯೇಸುವನ್ನು ಪ್ರಾರ್ಥನೆ ಮಾಡು. ಈಗ ಸಾಯ್ತೇನಂದ್ರೂ ನೀನು ಪ್ರಾರ್ಥನೆ ಮಾಡು. ನಿನ್ನ ಮರಣದಿಂದಲೂ ನನ್ನ ಕರ್ತನು ತಪ್ಪಿಸಿ ಕಾಪಾಡಿ ಕರ್ತನು ತರುತ್ತಾನೆ. ಮರಣದಿಂದಲೂ ನೀನು ವಿಧೇಯನಾಗಷ್ಟೇ. ಅಷ್ಟೇ ಮಾಡಿ, ಇನ್ನೇನು ಮಾಡಬೇಡ, ಇನ್ನೇನ್ ಮಾಡ್ಬೇಡ. ಅಷ್ಟೇ ಪ್ರಭು ಅಂತ ಹೇಳು. ಆತನು ನಿನ್ನನ್ನು ಕಾಪಾಡಿ ಶಕ್ತಿ. ಕೊಂಚು ನಿನಗೆ ಯಾರೂ ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದನು. ಯಾರೂ ವಿಧಿಸಲಿಲ್ಲ ಸ್ವಾಮಿ ಅಂದಳು. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ. ಎಲ್ಲರೂ ಒಳಗೆ ಬರ್ಬೇಕು ಪ್ಲೀಸ್, ದಯಮಾಡಿ. ನಾವೆಲ್ಲರೂ ಒಳಗೆ ಬರ್ಬೇಕು, ಯಾರು ಹೊರಗಡೆ ಓಡಾಡಬಾರ್ದು. ನೀವ್ ಯಾಕೆ ಮಾಡ್ತಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಬಹಳ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಎಲ್ಲ ರೆಕಾರ್ಡ್ ಆಗ್ತಾ ಇದೆ, ಯೂಟ್ಯೂಬ್ ರೆಕಾರ್ಡ್ ಆಗ್ತಾ ಇದೆ. ನಾವು ಮಾತನಾಡುವಾಗ, ನಾವು ಓಡಾಡುವಾಗ ಎಲ್ಲ ರೆಕಾರ್ಡ್ ಆಗ್ತಾ ಇದೆ. ಅಮ್ಮ ಕೊಂಚ ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ನೀನು ಅದನ್ನೇ ಕ್ಲಿಯರ್ ಆಗ್ಬೋದಮ್ಮ. ಹೋಗಂದ್ರೆ ನಾನು ಹೋಗ್ಬೇಕು, ಇಲ್ಲಿ ಕುಂತರು ಹೋಗ್ಬೇಕು ಅರ್ಥ ಆಗ್ಬೋದು. ಅದನ್ನ ಕ್ಲಿಯರ್ ಆಗ್ಬೋದು. ಯಾರೂ ವಿಧಿಸಲಿಲ್ಲ ಸ್ವಾಮಿ ಅಂದಳು. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ. ನಾನು ನಿನಗೆ ಶಿಕ್ಷೆ ವಿಧಿಸಲ್ಲ. ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ. ಏನ್ ಮಾಡ್ಬೇಡ? ಎಲ್ಲರೂ ಹೇಳುವ, ಎಲ್ಲರೂ ಸೆಕೆಂಡ್ ಕೊಟ್ಟು ಹೇಳುವ. ನೀವು ಒಂದು ವೇಳೆ ಬೇಜಾರಾಗ್ಬೋದು, ಬೇಜಾರಾಗಬಾರ್ದು ಈ ವಿಷಯದಲ್ಲಿ. 2020ರಲ್ಲಿ ನನ್ನ ಪಾಪ ನನ್ನ ಹಿಂದೆ ಬರಬಾರ್ದು. ಹೇಳಿದ್ರ ರೆಡಿನಾ? ಅದರ ಸೆಕೆಂಡ್ ಕೊಟ್ಟು ಹೇಳೋದು. 2026ರಲ್ಲಿ ನಾನು ಮಾಡಿದ ಪಾಪ ನನ್ನ ಹಿಂದೆ ಬರಬಾರ್ದು. ಹಾಗಾದ್ರೆ ಇದಕ್ಕೆ ಪರಿಹಾರ ಯೇಸುವೆ. ಓಕೆ, ಈಗ ಐನಲ್ಲಿ ಏನ್ ಬಂತ ಹೇಳ್ರಿ? ಅಲ್ಲಿವರೆಗೆ ಪಾಪಿ, ಅಲ್ಲಿವರೆಗೆ ಲೋಕದಲ್ಲಿದ್ದಾಳೆ, ಅಲ್ಲಿವರೆಗೆ ವ್ಯಭಿಚಾರದಲ್ಲೇ ಇದ್ದಾಳೆ, ಅಲ್ಲಿವರೆಗೆ ತನಗೆ ತೋಚಿದ್ ಮಾಡ್ತಾ ಇದ್ದಾಳೆ. ಯೇಸು ಒಂದೇ ಒಂದು ಮಾತಿಗೆ ಜಸ್ಟ್ ಇನ್ಮೇಲೆ ಏನ್ ಮಾಡ್ಬೇಡ. ನಿನಗೆ ಆಶೀರ್ವಾದ ಬರ್ಬೇಕಂದ್ರೆ ಏನ್ ಮಾಡ್ಬಾರ್ದು ನೀನು? ನಿನಗೆ ಆಶೀರ್ವಾದ ಬೇಕಾ ಶಾಪ ಬೇಕಾ? ಆಶೀರ್ವಾದ ಬೇಕಾದ್ರೆ ಪಾಪ ಮಾಡಬಾರ್ದು. ಒಂದು ವೇಳೆ ನಿನ್ನ ಬೈತಾ ಇದ್ದಾರ, ತೊಂದರೆ ಇಲ್ಲ, ಏನಾಗಲ್ಲ, ಬಯಸ್ಕೋ, ಏನಾಗಲ್ಲ. ನೀನು ಬೈದ್ರದಕ್ಕೆ ಏನು ಪ್ರತಿಫಲ ಏನಿದೆ? ಜಗಳ ಆಗ್ತದೆ. ನೀನು ಒಂದು ಇಟ್ಕೊಡ್ತೀಯ, ಅವರು ನೀನು ದೊಡ್ಡವನು ಆಗ್ಬೇಕಂದ್ರೆ, ನೀನು ದೊಡ್ಡ ಸಹೋದರಿ ಆಗ್ಬೇಕಂದ್ರೆ ಮೊದಲಿಂದ ತಗ್ಗಿಸ್ಕೊಳ್ಬೇಕು. ಏನಾಗ್ಬೇಕು ಹೇಳು? ಇಲ್ಲಿವರೆಗೂ ನನ್ನಲ್ಲಿ ಏಸಿ ಇರಲಿಲ್ಲ. ನಾನು ಯಾರಿಗೇನಂದ್ರೆ ಹಂಗೆ ಅಂತ ಇದ್ದೆ. ನಾನು ಯಾರು ಹೊಡೆಯಬಹುದು ನಾನು ಹೊಡಿತಾ ಇದ್ದೆ. ಇವತ್ತು ನನ್ನಲ್ಲಿ ಏಸು ಇದ್ದಾನೆ. ಅವನು ಒಂದು ಮಾತಂದ್ರು, ಅದು ನನ್ನ ಒಳ್ಳೆಯದಕ್ಕಾಗಿ ನಾನು ಅವ್ನು ತಿರುಗಾಡಬೇಕು. ನನಗೆ ಚಾನ್ಸ್ ಇಲ್ಲ. ಈ ಲೋಕ ನನ್ನ ಸಹೋದರಿ, ದೇವರು ನಿನ್ನ ಅದ್ಭುತವಾದ ಆಶೀರ್ವಾದದಲ್ಲಿ ಇಡಲಿಕ್ಕೆ ಶಕ್ತನಾಗಿಸ. ಲೋಕದಲ್ಲಿದೆಯಾ ನೀನು? ಲೋಕದಲ್ಲಿದೆಯಾ? ತೋಳಗಳ ಮಧ್ಯದಲ್ಲಿದೆಯಾ ನೀನು? ತೋಳವಾಗಿದೆ ಈ ಲೋಕ. ಕುರಿಗಳಂತೆ ಇದೀವಿ ನಾವೆಲ್ಲರೂ, ಕುರಿಗಳಂತೆ. ಹಲ್ಲೆಲೂಯಾ. ಕುರಿಗಳಂತೆ ಇದೀವಿ ನಾವೆಲ್ಲರೂ. ಯೇಸು ಸ್ವಾಮಿ ಒಂದು ವಾಕ್ಯ ಇದೆ, ಆತನು ಬಂದಾಗ ಆಡು ಕುರಿಗಳನ್ನು ಬೇರೆ ಬೇರೆ ಮಾಡ್ತಾನಂತ. ಆಡು ಮತ್ತಾಯಿ ಬರೆಸುವಾರ್ತೆ, ಲೂಕನ ಬರೆಸುವಾರ್ತೆ, ಮಾರ್ಕ, ಯೋಹಾನ, ಈ 4 ಸುವಾರ್ತೆಗಳಲ್ಲಿ ಅಧ್ಯಾಯದಲ್ಲಿ ನೀವು ಓದುವುದಾದ್ರೆ ಆಡು ಕುರಿಗಳನ್ನು ಬೇರೆ ಬೇರೆ ಮಾಡ್ತಂತೆ. ಕುರುಬನು ಬಂದು ಯಾರ ಕುರುಬನು? ಆಡು ಕುರಿಗಳನ್ನು ಬೇರೆ ಬೇರೆ ಮಾಡ್ತಾನಂತೆ. ಆಡು ಯಾವುದಕ್ಕೆ ಸೂಚನೆ? ಆಡು ಸೈತಾನನಿಗೆ ಸೂಚನೆ. ಕುರಿ ಯಾವುದಕ್ಕೂ ಸೂಚನೆ? ಸಾಧಾರಣ ಜೀವತೆ ಕುರಿ. ಏನಂದ್ರೆ ಸಾಧಾರಣ ಜೀವಿ ಕುರಿ. ಏನು ಗೊತ್ತಿಲ್ಲಂತೆ. ಕುರಿಗಳನ್ನು ಯಾವುದಕ್ಕೆ ಹೋಲಿಕೆ ಮಾಡಿದನಂದ್ರೆ ಪರಲೋಕಕ್ಕೆ ಹೋಲಿಕೆ ಮಾಡಿದ. ನಾವೆಲ್ಲರೂ ಕುರಿಗಳು. ನಾವೆಲ್ಲರೂ ಯಾರು? ಕುರಿಗಳು. ನಮಗೊಬ್ಬ ಕುರುಬನಿದ್ದಾನೆ. ಆತನ ದಂಡಾಧಿಕಾರ ನಮ್ಮ ಮೇಲಿದೆ, ಆತನ ಕೋಲು ನಮ್ಮಲ್ಲಿದೆ.
ಆತನು ತಪ್ಪಿದಾಗ ಹೊಡಿತಾನೆ ನಮ್ಮನ್ನು. ಬೇರೆ ಹೊಲದಲ್ಲಿ ಹೋದ್ರೆ ಹೊಡಿತಾನ, ಬೇರೆ ಇಂಡಲ್ಲಿ ಹೋದ್ರೆ ಹೊಡಿತಾನ, ಬೇರೆ ಕೆಲಸ ಮಾಡಿದ್ರೆ ಹೊಡಿತಾನ. ಮಂದೆಯ ಸುತ್ತಲೂ ಆತನ ಕಾವಲಿದೆ. ಆತನ ಮಂದೆಯಲ್ಲಿ ಆತನಿದ್ದಾನೆ. ಆತನ ಕಾವಲುಗಾರನಾಗಿದ್ದಾನೆ. ಏನಕ್ಕಾಗ ಗೊತ್ತಾ? ಬರೀ ನೀನು ನಾನಿದ್ರೆ ಹುಲಿ, ಸಿಂಹ, ಕರಡಿ, ತೋಳ, ಚಿರತೆ ಸೀದಾ ಈಗ ಹಾಕೋದು. ಆದ್ರೆ ಯೇಸು ಕಾವಲಿದ್ದಾನೆ. ನಾವು ಕುರಿಗಳು. ಈಗ ಕುರಿಗಳ ಆಡನ್ನು ಬೇರೆ ಬೇರೆ ಮಾಡಿದ ಆ ಕುರಿಗಳಿಗೆ ಏನ್ ಕೊಡ್ತಾ ಇದ್ದಾನೆ ಹೇಳ್ರಿ? ಪರಲೋಕ ರಾಜ್ಯ ಅಂತ. ಕುರಿಗಳಿಗೇನು? ಆಡುಗಳಿಗೇನು? ನರಕ. ಇನ್ನು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಯೇಸು ಕ್ರಿಸ್ತನ ಶಿಷ್ಯರಿಗೆ ಹೇಳ್ತಾನ, ನೀವು ಬಲೆ ಹಾಕಿರಪ್ಪ ಸಮುದ್ರದಲ್ಲಿ. ಅವರೆಲ್ಲ ಬಲೆ ಹಾಕಿದ್ರು. ಅವ್ರು ಹೇಳ್ತಾರೆ ಬಲೆ ಎಳೆಯುವಾಗ, ಸ್ವಾಮಿ ಮೀನು ಸಾಕಷ್ಟು ಸಿಕ್ಕು, ಹೌದಾ? ಒಳ್ಳೆ ಮೀನೆಲ್ಲ ತೆಗೆದುಕೊಳ್ರಿ, ಕೆಟ್ಟ ಮೀನೆಲ್ಲ ಸಮುದ್ರದಲ್ಲಿ ಹಾಕ್ರಿ. ನೀವು ಬೈಬಲ್ ಓದುವಾಗ ಈಗ ಏನ್ ಹೇಳ್ತಾ ಇದ್ದೀವಿ ವಚನ ಇವೆಲ್ಲ ಬೈಬಲ್ ನಲ್ಲಿ ಇದಾವೆ. ಕೆಟ್ಟವೆಲ್ಲ ಎಲ್ಲಿ ಹಾಕ್ರಿ? ಸಮುದ್ರ ಯಾವುದಕ್ಕೆ ಸೂಚನೆ? ಅದೇ ಪಾಪ. ಎಲ್ಲಿಂದ ಬಂದು ಮೀನು ಅಲ್ಲಿಗೆ ಹೋಗ್ಬೇಕು. ಮತ್ತೆ ನಾನು ಇನ್ನೊಂದು ಹೋಗ್ಬಾರ್ದು ಅಂತ ಹೆಸರು ಹೇಳ್ತಾ ಇದ್ದಾನೆ. ಆತನ ಕೈಯಲ್ಲಿ ನಾವು ಇರ್ಬೇಕು. ಒಳ್ಳೆ ಮಾತ್ರ ಎತ್ಕೊಂಡು ಬರಪ್ಪ. ಎಲ್ಲ ಕೆಟ್ಟ ಮೀನುಗಳೆಲ್ಲ ಮತ್ತೆ ಸಮುದ್ರದಲ್ಲಿ ಎಸೆರಿ. ಕೆಟ್ಟ ಮೀನುಗಳೆಲ್ಲ ಸಮುದ್ರದಲ್ಲೇ ಹೋಗ್ಲಿ. ಸಮುದ್ರ ಯಾವುದಕ್ಕೆ ಸೂಚನೆ? ಬೆಂಕಿಗಿನ್ನ ಡೇಂಜರ್ ನೀರು. ಅರ್ಥ ಆಗ್ತದೆ ನಿಮಗೆ? ನನ್ನ ಆತ್ಮೀಯ ಪ್ರಿಯ ಸಹೋದರಿ ಸಹೋದರ, ನಿಮ್ಮನ್ನು ಕರ್ತನು ಮುಟ್ಲಿ. 2025ರಲ್ಲಿರುವ ನಿಮ್ಮ ಸ್ವಾಭಾವಿಕ ಜೀವಿತ 26ರಲ್ಲಿ ಎಲ್ಲ ಕೂಡ ಚೇಂಜ್ ಆಗಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಚೇಂಜ್ ಆಗದೆ ಹೋದ್ರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲ್ಲ. ಲೂಕನ ಬರೆದ ಸುವಾರ್ತೆ ನೋಡ್ರಿ. ಈ ಸಹೋದರಿಯಲ್ಲಿ ಮತ್ತೊಮ್ಮೆ ಪಾಪ ಮಾಡ್ಬಿಡಂದ್ರೆ ಆಕೆಗೆ ಏನು ಅರ್ವಾಯ್ತು ಹೇಳ್ರಿ? ಹೊಸತನ. ಇನ್ಮೇಲೆ ನಾನು ಏನ್ ಮಾಡ್ಬಾರ್ದು? ಒಬ್ಬ ಕಳ್ಳನ್ ತಾವೊಂದು ಸಭೆಯಲ್ಲಿ ಬಹಳ ಕಳ್ಳತನ ಮಾಡೋದು ತೆಗೆದುಕೊಂಡು ಒಂದು ಸಭೆಯಲ್ಲಿ ನಿಲ್ಲಿಸಿ ಅವನ ದೇವ್ರ ವಾಕ್ಯ ಕೇಳಿ ಪರಿವರ್ತನೆ ಒಂದು ಅವನ ಕಳ್ಳತನ ಜೀವಿತ ಬಿಟ್ರೆ ಸಭೆಗೆ ಏನಾಗ್ತದೆ ಹೇಳ್ರಿ? ಅವನ ಜೀವಿತ ಅವನ ಒಂದು ಸಾಕ್ಷಿ ಹೆಂಗಿರ್ತದೆ ಹೇಳ್ರಿ? ವ್ಯಕ್ತಿ ಹಿಂಗಿದ್ದ, ಈಗ ಬದಲಾವಣೆ ಆದ. ಈಗ ಈ ಸ್ತ್ರೀ ಕೂಡ ಹಂಗೆ ಹೊಸತನ. ನಾವೆಲ್ಲರೂ ಹೊಸದು ಕೇಳ್ತೀವಿ. ಹೊಸತನ ಬೇಕು. ಹೊಸ ಮನೆ ಬೇಡಮ್ಮಲ್ಲ, ಎಲ್ಲ ಹೊಸಸುವೆ ಬೇಕು ನಮ್ಗೆ. ಹಲ್ಲೆಲೂಯಾ. ಎಲ್ಲ ಹೊಸವೇ ಬೇಕು. ಹಳೆಯವ್ರು ಯಾವ ಎಕ್ಸ್ಪೆಕ್ಟ್ ಇದು ಮಾಡಲ್ಲ. ಹೊಸದೇ ಬೇಕು ನಮ್ಗೆ. ಹೊಸ ಹಾಗೆ ದೇವ್ರು ಕೇಳ್ತಾನ, ನಿನ್ನ ಮನಸ್ಸು ಕೂಡ ನನಗೆ ಹೊಸದಾಗಬೇಕು. ನಿನ್ನ ಮನಸ್ಸು, ನಿನ್ನ ಪ್ರವರ್ತನೆ, ನಿನ್ನ ಬುದ್ಧಿ, ನಿನ್ನ ಕಾರ್ಯ, ನಿನ್ನ ಕ್ರಿಯೆ ಪ್ರತಿಯೊಂದು ಹೊಸದಾಗಿರಬೇಕು. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನ. ಲೂಕ 17:11. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳಲ್ಲಿ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದರು. ಈ ಬೈಬಲ್ ನಿಮ್ಮ ಬೈಬಲ್ ಇದೆಯಾ? ಇದ್ದವ್ರು ಹೋಗ್ರಿ. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು. ನೋಡಿ, ಕುಷ್ಠರೋಗಿಗಳಿಗೆ ಮನುಷ್ಯರನ್ನು ಮುಟ್ಟುವ ಸಾಮರ್ಥ್ಯ ಇಲ್ಲ. ಅವ್ರ ಊರೊಳಗೆ ಕೂಡ ಇರಂಗಿಲ್ಲ. ಊರಿನಿಂದ ಬಹಳಷ್ಟು ದೂರ ಇದ್ದಾರೆ. ನಾವೊಂದು ಕಾರ್ಯ ನೋಡೋಣ ಈ ಲೋಕದಲ್ಲಿ. ಈ ದಿನ ಚಳಿಗಾಲ, ಬೆಳಗಿನ ಜಾವ ಭಯಂಕರವಾದ ಚಳಿ ಇರ್ತದೆ. ಜನವರಿಯಿಂದ ಭಯಂಕರವಾದ ಚಳಿ ಇದೆ ಅಂತ ಏನಾದ್ರು ಸಿದ್ಧ ಮಾಡ್ಕೊಂಡು ಹೋಗಿದ್ರೆ ಇವಾಗಲೇ ಚರ್ಮದ ಅಂಗಿಗಳು ಮಾಡ್ಕೊಂಡ್ಬಿಡ್ರಿ ಚಳಿ ಆದಂಗ. ನೋಡಿ, ಈ ಚಳಿಗಾಲದಲ್ಲಿ 10 ಮಂದಿ ಕುಷ್ಠರೋಗಿಗಳು, ಅವ್ರಿಗೆ ಬಟ್ಟೆ ಇಲ್ಲ, ಬಟ್ಟೆ ಹಾಕಲಿಕ್ಕೆ ಚಾನ್ಸ್ ಇಲ್ಲ. ಊರು ಒಳಗೆ ಕೂಡ ಇರಂಗಿಲ್ಲ, ಊರು ಹೊರಗಡೆ ಇರ್ಬೇಕು. ಅವ್ರ ವಾಸನೆ ಕೂಡ ಊರು ಜನರಿಗೆ ಬರಂಗಿಲ್ಲ. ಎಷ್ಟು ಜನ ಇರುವಂತ ಹಳ್ಳಿಯಲ್ಲಿ? 10 ಜನ ಇದಾರಂತ. 10 ಜನ. ಈಗ ಅವ್ರ ಸ್ವಾಭಾವಿಕ ಜೀವಿತ ಏನ್ ಗೊತ್ತಾ? ಯಾರನ್ನ ಕೊಟ್ರೆ ತಿನ್ಬೇಕು, ಇದ್ರೆ ಸುಮ್ಮನೆ ಇರ್ಬೇಕು. ಅವ್ರಿಗೆ ಆಹಾರ ಕೊಡುವ ಕೂಡ ಜನರು ಹೆಂಗ್ ಕೊಡ್ತಿರ್ಬೋದು? ಟ್ಯಾಂಕ್ಸ್ ಚೆನ್ನಾಗಿದೆ ಅಂತ ಕೈಯಲ್ಲಿ ಕೈ ಹಾಕಿ ಅವರು ಬೆರೆತು ಕೊಟ್ಟಿರ್ಲಿಕ್ಕಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಅವ್ರು ದೂರದಲ್ಲಿ ಅವ್ರಿಗೆ ಆಹಾರ ಕೊಡ್ಬೇಕು. ಕರೋನಾ ಬಂದಾಗ ಹಂಗೆ ಆಯ್ತು. ಹಲ್ಲೆಲೂಯಾ. ಕರೋನಾ ಬಂದಾಗ ಎಷ್ಟು ಜನ ಟಿವಿ ಚಾನಲ್ಗಳಲ್ಲಿ ನೋಡಿದ್ರಿ? ಕಟ್ಟಿಗೆ ಹಾಕಿ ಕಟ್ಟಿಗೆ ಮೇಲೆ ಆಹಾರ ಕೊಟ್ಟು ಕಟ್ಟಿಗೆಯಿಂದ ಅವ್ರಿಗೆ ಆಹಾರ ಕೊಡೋದು, ಬರೀ ಕರೋನಾಕ್ಕಾಗಿ. ಹಲ್ಲೆಲೂಯಾ. ನಿಮ್ಗೆ ಗೊತ್ತಿದೆಯಾ? ಕರೋನಾ ಬಂದಾಗ ಏನ್ ಮಾಡಿದ್ರು? ಯಾರು ಒಬ್ರಿಗೊಬ್ರು ಮುಟ್ಟೋರಲ್ಲ, ದುಡ್ಡು ಕೂಡ ಮುಟ್ಟೋರಲ್ಲ.
ನೋಡಿ, ದುಡ್ಡುಗುರ ಮುಟ್ಟೋರಲ್ಲ, ಭಯಂಕರವಾದ ಕಟ್ಟಿಗೆಯಿಂದ ದೂರದಿಂದ ಏನು ಆಹಾರ ಕೊಡ್ಬೇಕು, ಆಹಾರ ಪದಾರ್ಥ ಕೊಡ್ಬೇಕಂದ್ರೆ ಅವ್ರಿಗೆ ದೂರದಿಂದ ಕೊಡೋರು. ಕುಷ್ಠ ರೋಗಿಗಳು, 10 ಮಂದಿ ಕುಷ್ಠ ರೋಗಿಗಳು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅವ್ರ ಮುಂದೆ ಹೋದಾಗ ಅವ್ರ ಹತ್ತಿರಕ್ಕೆ ಹೋಗ್ಲಿಕ್ಕಿಲ್ಲ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, 10 ಮಂದಿಯನ್ನು ಶುದ್ಧ ಮಾಡ. ಹಳೆ ಜೀವಿತ ಇದೆಯಾ? ಶುದ್ಧವಾದ ನಂತರ ಹಳೆ ಜೀವಿತ ಇದೆಯಾ? ಇಲ್ಲ. ಹೋದ ನಾವು ವಾಕ್ಯ ಓದು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು ಯೇಸುವೇ, ಗುರುವೇ, ನಮ್ಮ ಮೇಲೆ ದಯವಿಡಿ ಎಂದು ಕೂಗಿ ಹೇಳಿದರು. ಆತನು ಅವರನ್ನು ನೋಡಿ ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಏನಾದ್ರಂತವರು 10 ನಿಮಿಷ ಅವ್ರು ಹೋಗಿ 10 ನಿಮಿಷ ಆಗಿರ್ಬೋದು, ಅವ್ರ ಕುಷ್ಠ ಎಲ್ಲ ವಾಸಿ ಆಯ್ತು. ಅವ್ರ ಸಂತೋಷ ಹೆಂಗಿರ್ತತೆ ಹೇಳ್ರಿ. ಈಗ ಅಲ್ಲಿವರೆಗೆ ಹೆಂಡತಿ ಮಕ್ಕಳಿಲ್ಲ, ಅಲ್ಲಿವರೆಗೂ ಊರವರೆಗಿದ್ದಾರೆ, ಯಾರು ಸೇರ್ತಾ ಇಲ್ಲ, ಅವ್ರು ಮುಟ್ಕೊಳ್ಳೋರಿಲ್ಲ, ಕೇವಲ ಮಾತಾಡ್ಸೋರು ಕೂಡ ಇಲ್ಲ. ಅವ್ರ ಪರಿಸ್ಥಿತಿ ನೋಡಿ. ಬಟ್ ಯೇಸು ಹೋದ, ಹೊಸ ಜೀವಿತ ಅವ್ರಿಗೆ ಕೊಟ್ಟ. ಹೇಳ್ರಿ, ಹೊಸ ಜೀವಿತ, ಹೊಸ ಶರೀರ, ಹೊಸ ಆತ್ಮ, ಹೊಸ ಬಲ, ಹೊಸ ಎಲ್ಲ ಹೊಸದಾಗಿ ಕೊಟ್ಟ. ಈಗ ಅವ್ರು ಹೋಗ್ತಿರುವಾಗ ಸಂತೋಷ ಆಗ್ಬಿಟ್ಟು ಅವ್ರಿಗೆ ಕುಷ್ಠ ಹೋಯ್ತು, ಸಂತೋಷ ಆಯ್ತು. ಅದರಲ್ಲಿ ಒಬ್ಬನು ಸಂತೋಷದಿಂದ ಬರ್ತಾನೆ. ಯೇಸು ಎಲ್ಲಿದಂತ ಹುಡುಕ್ತಾ ಯೇಸಲ್ಲಿ ಇರುವಾಗ ಬಂದು ಹೇಳ್ತಾನೆ, ಸ್ವಾಮಿ ನಾನು ಶುದ್ಧನಾಗ್ಬಿಟ್ಟೆ. ನೀನು ಹೇಳಿದ ಮಾತು ಕೇಳಿದೆ, ಶುದ್ಧನಾಗ್ಬಿಟ್ಟೆ. ನೀನು ಹೇಳ್ದೆ ಅಷ್ಟೇ, ಅದೇ ಮಾತು ನಾನು ಕೇಳಿದೆ, ನಾನು ಶುದ್ಧನಾಗ್ಬಿಟ್ಟೆ. ಯೇಸು ಮಾತು ಕೇಳುವ ಪ್ರತಿ ವ್ಯಕ್ತಿ ಹೆಂಗಿರ್ತಾರೆ ಅಂದ್ರೆ ಸ್ವಚ್ಛಂದವಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ, ಸಮಾಧಾನಕರವಾಗಿರ್ತಾರೆ, ಯಾವುದೇ ಭಯ ಭೀತಿ ಇಲ್ಲದಂತೆ, ಯಾವುದಕ್ಕೂ ಭಯ ಪಡದೆ ಸಂತೋಷವಾಗಿರ್ತಾರೆ. ಒಂದು ವೇಳೆ ಆ ಸಂತೋಷ ಯಾರಾದ್ರೂ ನಿಮ್ಮನ್ನು ಕಿತ್ಕೊಂಡ್ರೆ, ಅವ್ರು ಕಿತ್ಕೊಂಡಷ್ಟು ದಿನ ಅವ್ರಿಗೆ ದುಃಖ ಬರ್ತದೆ, ಮತ್ತೆ ನಿಮ್ಮ ಸಂತೋಷ ಡಬಾಳಷ್ಟು 2 ವರ್ಷ ನಿಮ್ಮ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ಸ್ವಾಮಿ ಈಗ ನಾನು ಶುದ್ಧನಾಗಿದ್ದೆ. ಯೇಸು ಸ್ವಾಮಿ ಹೇಳ್ತಾನೆ, ಈಗ ಇದ್ದಿದ್ದು ಎಷ್ಟು ಜನ? 10 ಜನ ಸ್ವಾಮಿ. 10 ಜನ ಶುದ್ಧರಾದ್ರೆ ನೀವು ಒಬ್ಬನೇ. 10 ಜನ ಶುದ್ಧವಾದಿರಿ ಸ್ವಾಮಿ, ಮಿಕ್ಕಿದ 9 ಜನ ಎಲ್ಲಿ? ಹಲ್ಲೆಲೂಯಾ. ಮಿಕ್ಕಿದ 9 ಜನ ಎಲ್ಲೇ? ಬೇಸಾಗ್ಬಿಟ್ರು ಅವರು. ಈಗ ಕೆಲಸದಲ್ಲಿ ಒಬ್ಬನಿದ್ದಾನೆ, ಬಾರಲ್ಲಿ ಒಬ್ಬನಿದ್ದಾನೆ, ಕುಡ್ಕಂತ ಒಬ್ಬನಿದ್ದಾನೆ, ಮದಕ್ಕೆ ಅಂತ ಒಬ್ಬನಿದ್ದಾನೆ, ಗಣೇಶನ ಹಬ್ಬದಲ್ಲಿ ಒಬ್ಬನಿದ್ದಾನೆ, ಪೀರ್ಲ ಹಬ್ಬದಲ್ಲಿ ಒಬ್ಬನಿದ್ದಾನೆ. ಇನ್ನೊಬ್ಬನ ಜಗಳ ಆಡ್ಕೊಂತಿದ್ರು, ಮನೆಗೆ ಹೋಗಿ ಹೇಳ್ತಿ, ಇಷ್ಟು ದಿವಸ ಕುಷ್ಠೋಗತ್ತಿತ್ತು, ಮನೆಗೆ ಯಾರನ್ನು ಬಂದಿದ್ರೇನ? ಇಲ್ಲ, ಸುಮಾರು ಸರಿ ಇಲ್ಲ ಅಂತ ಅವ್ನು ಬುದ್ಧಾಡ್ಕೊಂತದನ ಅಲ್ಲ. ನಾನು ಕುಷ್ಠ ಹತ್ತಿತ್ತು ಅಂತೇಳಿ ಮನೆಗೆ ಯಾರನ್ನು ಬಿಟ್ಕೊಂಡು ಎಲ್ಲಿನ ಸರಿಗಿಲ್ಲ ನೀನು ಅಂತೇಳಿ ಒಬ್ಬನು ಬುದ್ಧಾಡ್ಕೊಂತದನ. ಇನ್ನೊಬ್ಬನು ಊರಾಗ ಕುಡಿದು ವಾಲಂದ ಆಡ್ತಾ ಇದ್ದಾನ. ಇನ್ನೊಬ್ಬರು ಬೇಸಿದ ಕುಟುಂಬಗಳನ್ನ ಇದು ಮಾಡ್ತಾ ಇದ್ದಾನ. ಒಬ್ಬನು ಮಾತ್ರ 10 ಮಂದಿಲಿ ಒಬ್ಬನು ಮಾತ್ರ ಬಂದು ಸ್ವಾಮಿಗೆ ಕೃತಜ್ಞತೆ ಹೇಳ್ತಾನೆ, ದೇವಾ ನಾನು ಶುದ್ಧನಾಗಿದ್ದೀನಿ. ಸ್ವಾಮಿ ಹೇಳ್ತಾನೆ, ಇನ್ನೂ 9 ಜನ ಇಲ್ಲಪ್ಪ. 10 ಜನ ಶುದ್ಧರಾದರು, 10 ಜನ ಶುದ್ಧರಾದ್ರು ಸ್ವಾಮಿ. 10 ಜನ 9 ಜನ ಎಲ್ಲಿ ಗೊತ್ತಿಲ್ಲ. 9 ಜನ ಎಲ್ಲಿ ಗೊತ್ತಿಲ್ಲ. 90% ದೇವರ ಸನ್ನಿಧಿಗೆ ಬರುವ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ, ಬರುವಾಗ ಬಹಳ ಚೆಂದಾಗಿರ್ತೀರಿ, ಆದ ನಂತರ ವೇಷ ಬದಲಾವಣೆ ಆಗ್ತದೆ. ಹೌದಲ್ಲ ಪ್ರಿಯರೇ? ಯಾವಾಗ ನಾವು ಆಶೀರ್ವಾದ ಹೊಂದಬೇಕು, ಆವಾಗ ಸೈತನ್ ಕರೆಕ್ಟ್ ನಿನ್ನ ತಲೆ ಮೇಲೆ ನೋಡ್ತಿರ್ತಾನೆ. ಏನಂತ? ನೀನು ಆಶೀರ್ವಾದ ಹೊಂದಬಾರ್ದು. ನೀನು ಆಶೀರ್ವಾದ ಹೊಂದಿ ನೀನು ಚೆನ್ನಾಗಾಗ್ಬಿಟ್ರೆ, ನೀನು ಚೆನ್ನಾಗಾಗ್ಬಿಟ್ರೆ ಎಲ್ಲರೂ ನೀನು ಮಾರಿಸ್ತೀವಿ, ಎಲ್ಲರೂ ನಿನ್ನ ನೋಡಿ ಮಾರ್ಪಟ್ಟು ಅಂತಾರೆ. ನೀನು ಮಾರಬಾರ್ದು, ನೀನು ಹಿಂಗೆ ಇರಬೇಕು, ಮಾರಬಾರ್ದು, ಹಂಗೆ ಇರಬೇಕು. ಅದು ಇಷ್ಟ ಇಲ್ಲ ಸೈತಾನನಿಗೆ. ಆದ್ರೆ ದೇವರಿಗೆ ನೀನು ಮಾರ್ಪಟ್ಟ ಒಂದು ನೂತನ ಮನಸ್ಸು ಹೊಂದಿಕೊಂಡ್ರೆ, ಪರಲೋಕದಲ್ಲಿ ದೊಡ್ಡ ಹಬ್ಬ ಅಂತ ದೇವದೂತರ ಮುಂದೆ, ದೇವದೂತರ ಸಮೂಹವೆಲ್ಲ ಸೇರಿ ದೊಡ್ಡ ಹಬ್ಬ ಮಾಡುವಂತ ಸ್ಥಿತಿಯಲ್ಲಿ ಇರ್ತದೆ. ಈ 10 ಮಂದಿಯಲ್ಲಿ ಒಬ್ಬನು ಮಾತ್ರ ಹೇಳ್ತಾ ಇದ್ದಾನೆ, ನಾನೊಬ್ಬನೇ ಬಂದಿದ್ದೀನಿ, ಆಯ್ತು ತೊಂದರೆ ಇಲ್ಲ, ನಿನ್ನನ್ನು ಹಿಂಬಾಲಿಸು. ಚೆನ್ನಾಗಿದ್ದಾರೆ ಕೆಲವರು, ಚೆನ್ನಾಗಿ ಅದ್ಭುತ ಹೊಂದಿಕೊಂಡಿದ್ರೆ. ಯೇಸು ಸ್ವಾಮಿ ಅವ್ರಿಗೆ ಅದ್ಭುತ ಮಾಡಿದ್ದಾನೆ, ಆದರೆ ದೇವರ ಸನ್ನಿಧಿಗೆ ಅವ್ರು ಬರಲ್ಲ. ಇನ್ನು ಮುಗೀತು ಕತೆ.
ಮುಗೀತು, ಅಲ್ಲಿಗೆ ಚಾಪ್ಟರ್ ಕ್ಲೋಸ್. ಮತ್ತೆ ಯಾವಾಗಾದ್ರೂ ಅವರಿಗೆ ಸಂಕಟ ಬಂದಾಗ ಅಯ್ಯೋ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಇದು ಸ್ವಾಭಾವಿಕ ಜೀವಿತದ ಪ್ರಿಯರೇ. ಹೇಳ್ತಾರೆ 10 ಮಂದಿಗೆ ಏನ್ ಹೇಳ್ತಾರೆ ನೋಡ್ರಿ ಆ ವಾಕ್ಯ ಓದೋದು ಸ್ವಲ್ಪ. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂದಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿಯಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ನಾರು ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ಮಾಡಿದ್ದು ಕನಿಕರ ಪಟ್ಟಿದ್ದು 10 ಜನನ ಪಾಪ ಸ್ವಾಮಿ 10 ಜನ ಸುದ್ದಿ ಆದ್ರು. ಆದ್ರೆ ಒಬ್ಬ ಮಾತ್ರ ಬಂದು ಇದೆಲ್ಲ ವಿವರಿಸ್ತಾ ಇದ್ದಾನೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಹೊಸ ಸ್ವಭಾವ, ಹೊಸ ಆರೋಗ್ಯ, ಹೊಸ ಸಮಾಧಾನ, ಹೊಸ ಬಿಡುಗಡೆ, ಹೊಸ ಅಲಂಕರಣ ಇದೆಲ್ಲ ನಮಗೆ ಬೇಕು. ನಾವು ಹೊಸದಾಗಿರ್ಬೇಕು ಅಂತ ನಾವು ಆಸೆ ಪಡ್ತೀವಿ. ಆದ್ರೆ ಯೇಸು ಒಂದು ಆಸೆ ಪಡ್ತಾಗ, ನೀನು ನನ್ನನ್ನು ಹಿಂಬಾಲಿಸು. ಏನ್ ಮಾಡು ನೀನು ಹಿಂಬಾಲಿಸು ಅಷ್ಟೇ. ನೀನು ಏನ್ ಮಾಡ್ಬೇಡ, ನನ್ನನ್ನು ಹಿಂಬಾಲಿಸು. ನನ್ನ ಹಿಂಬಾಲಿಸುವಾಗ ನಾನು ನಿನ್ನೊಂದಿಗೆ ಇರ್ತೇನೆ. ಹಲ್ಲೆಲೂಯಾ. ನಾವು ಹಿಂಬಾಲಿಸದೆ ಹೋದ್ರೆ ಯೇಸು ಒಂದ್ಸಲ ನಮ್ಮನ್ನು ಕರೀತಾನ. ಈಗ ನಾವು ಆತನ ಬಳಿಗೆ ಹೋಗ್ಬೇಕು. ಒಂದ್ಸಲ ನಮ್ಮನ್ನು ಕರೆದ ನಾವು ಆತನ ಬಳಿಗೆ ಹೋಗ್ಬೇಕು. ಆತನ ಹತ್ಕೊಂಡಿರ್ಬೇಕು. ಮತ್ತೆ ಆತನ ಪದೇ ನಮ್ಮನ್ನು ಕರೀಲಿಕ್ಕೆ ಆಗಲ್ಲ. ಬಂದ ಚಾನ್ಸ್ ನಾವು ಏನ್ ಮಾಡ್ಬಾರ್ದು ಹೇಳ್ರಿ, ಬಿಡಬಾರ್ದು. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ನೋಡಿ ಹುಡುಕಿ ರಕ್ಷಿಸೋದಕ್ಕಾಗಿ ಬಂದಿದ್ದಾನೆ. ನಾವು ಕೆಟ್ಟು ಹೋಗಿದ್ವಿ, ಆತನು ಬಂದ, ರಕ್ಷಿಸಿದ. ಈಗ ಆತ ನಾವೇನ್ ಮಾಡ್ಬೇಕು, ಕೃತಜ್ಞತೆಗಳವರಾಗಿ ಆತನ ಹಿಂದೆ ಹೋಗ್ಬೇಕು. ಆತನ ಹಿಂದೆ ಹೋಗುವ ಪ್ರತಿ ವ್ಯಕ್ತಿಗೂ ಯಾವ ಮೇಲೆಗೂ ಕಡಿಮೆ ಇಲ್ಲ. ಬೈಬಲ್ ಹೇಳ್ತದೆ, ಯಾವ ಮೇಲೆಗೂ ಕಡಿಮೆ ಇಲ್ಲ. ಒಂದು ವೇಳೆ ಸಮಸ್ಯೆಗಳಿದ್ದಾವೆ, ಈ ಲೋಕದಲ್ಲಿ ಸಮಸ್ಯೆಗಳಿದ್ದಾವೆ. ಯೇಸು ಸ್ವಾಮಿ ತಂದ ಸಮಸ್ಯೆ ಅಲ್ಲ ಅದು. ರೋಗ ಬಂತ, ಯೇಸು ಸ್ವಾಮಿ ತಂದಿದ್ದಾಗ ಒಂದ್ಸಲ ರೋಗ ಹೋಯ್ತು, ಒಂದ್ಸಲ ದೆವ್ವ ಹೋಯ್ತು, ಒಂದ್ಸಲ ಪೀಡೆ ಹೋಯ್ತು, ಒಂದ್ಸಲ ಹೋಯ್ತು. ಮತ್ತೆ ನೀನು ದೇವರ ಸಂಧಿಯಿಂದ ದೂರವಾದ್ರೆ ಮತ್ತೆ ಬಂತು. ಅದು ಯೇಸು ಸ್ವಾಮಿ ತಂದಾಗಿದ್ದ? ಯೇಸು ಸ್ವಾಮಿಯಿಂದ ಬಂದಿದ್ದ? ನೀನು ಮಾಡ್ಕೊಂಡಿದ್ದ ಅಷ್ಟೇ. ನಿನ್ನಿಂದಲೇ ನೀನು ಮಾಡ್ಕೊಂಡು. ಒಂದ್ಸಲ ದರಿದ್ರ ಹೋಯ್ತು, ಮತ್ತೆ ದರಿದ್ರ ಬಂತಂದ್ರೆ ಯೇಸು ಸ್ವಾಮಿ ತಂದಾಗಿದ್ದ? ಹೇಳಿದ್ರೆ ನಿನ್ನಿಂದ ನೀನು ಮಾಡ್ಕೊಳ್ತೀನಿ. ನಿನ್ನ ಬಾಯಿಂದ, ನಿನ್ನ ನಡೆಯಿಂದ, ನಿನ್ನ ನುಡಿಯಿಂದ ಎಲ್ಲವನ್ನು ಕೆಡಿಸಿಟ್ಕೊಳ್ತೇವೆ. ಆದ್ರಿಂದ ಬಹಳ ಜಾಗ್ರತೆಯಿಂದ ನಾವು ದೇವ್ರೆ, ನಾವು ಇನ್ನವರೇ ಎಂಬುದಾಗಿ ನಾವು ಹೋಗ್ತಾ ಇರ್ಬೇಕು. ಎಲ್ಲಿವರೆಗೂ? ಪರಲೋಕಕ್ಕೆ ಹೋಗುವವರೆಗೂ. ಹಲ್ಲೆಲೂಯಾ. ಎಲ್ಲಿವರೆಗೆ ಹೇಳ್ರಿ? ಪರಲೋಕಕ್ಕೆ ಹೋಗುವವರೆಗೂ. ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 34ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 34ನೇ ವಚನ. ಆಗ ಯೇಸು ಕನಿಕರಪಟ್ಟು ಅವನ ಕಣ್ಣುಗಳನ್ನು ಮುಟ್ಟಿದನು. ಕೂಡಲೇ ಅವನಿಗೆ ಏನ್ ಬಂದು ಅವನಿಗೆ? ನಾನಿಲ್ಲಿ ಕುರುಡರ ವಿಷಯದಲ್ಲಿ ಮಾತನಾಡ್ತಾ ಇದ್ದೀನಿ. ಪ್ರಿಯರೇ, ಗಮನಿಸ್ರಿ ಆತ್ಮೀಯ ಸಹೋದರ, ಕುರುಡರು ಏನ್ ಕುರುಡರು? ಕಣ್ಣಿಲ್ದವು. ನಮ್ಮೆಲ್ಲರಿಗೆ ಕಣ್ಣಿದ್ದಾವೆ, ಆದ್ರೆ ಒಳಗಿನ ಕಣ್ಣಿಲ್ಲದೆ ಹೋದ್ರೆ ನಾವೇನು ಗ್ರಹಿಸ್ಲಿಕ್ಕೆ ಆಗಲ್ಲ. ಬೈಬಲ್ ಹೇಳ್ತದೆ ಆತ್ಮೀಯ ಕಣ್ಣು ಎಂಬುದಾಗಿ. ಎಂತ ಕಣ್ಣದು? ಆತ್ಮೀಯ ಕಣ್ಣು. ಈಗ ಈ ಕುರುಡನಿಗೆ ಕಣ್ಣಿಲ್ಲ. ಯೇಸು ಸ್ವಾಮಿ ಬಳಿಗೆ ಬಂದ, ಯೇಸು ಸ್ವಾಮಿ ಕನಿಕರಿಸಿದ, ಅವನು ಕಣ್ಣು ಬಂತು. ಏನ್ ಬಂತ ಹೇಳ್ರಿ? ಈಗ ಅವನಿಗೆ ಇದಕ್ಕೂ ಮುಂಚೆ ಕಣ್ಣಿತ್ತು, ಅವನಿಗೆ ಇರ್ಲಿಲ್ಲ. ಈಗ ಕಣ್ಣು ಬಂತು. ಈಗ ಕಣ್ಣು ಬಂದಾಗ ಆ ವ್ಯಕ್ತಿ ಹೆಂಗಿರ್ಬೇಕು ಹೇಳ್ರಿ? ಎಲ್ಲ ಹೋಗ್ಲಿಲ್ಲ. ಒಂದು ಕೈ ಹೋದ್ರೂ ಪರವಾಗಿಲ್ಲ. ಹಲ್ಲೆಲೂಯಾ. ಕೈ ಹೋದ್ರೂ ಪರವಾಗಿಲ್ಲ, ಕಣ್ಣಿಲ್ಲದೆ ಹೋದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಆಗ್ತದ ಪ್ರಿಯರೇ? ಆಗ್ತದ? ಕಣ್ಣಿಲ್ಲದೆ ಏನ್ ಮಾಡಕ್ಕಾಗಲ್ಲ. ಈಗ ಆ ವ್ಯಕ್ತಿಗೆ ಕಣ್ಣು ಕೊಟ್ಟಿದ್ದಾನೆ. ಆ ವ್ಯಕ್ತಿ ಕೇಳ್ದಾಗ ಕೊಟ್ಟ. ಆ ವ್ಯಕ್ತಿಯ ಸ್ವಭಾವ ಹೆಂಗಿದೆ ನೋಡಿ. ಓದಮ್ಮ ಸ್ವಲ್ಪ. ಏನ್ ಮಾಡ್ದಂತ ಆತನು? ಈಗ ನಿನ್ನನ್ನು ದೇವರು ಕನಿಕರ ಪಟ್ಟ ಹಾಗೆ ಈಗ ಹಳೆ ಹೋಯ್ತು ಅವನಲ್ಲಿ. ಕಣ್ಣಿಲ್ಲದ್ದು ಎಲ್ಲ ಜೀವಿತ ಹೋಯ್ತು, ಕಣ್ಣು ಬಂದ್ಬಿಡ್ತು. ಈಗ ಕಣ್ಣು ಬಂದವನು ಏನ್ ಮಾಡ್ಬೇಕು?
ಮತ್ತೆ ಅದೇ ತಟ್ಟೆ ತೆಗೆದುಕೊಂಡು ಅದೇ ಕೋಲ್ ತೆಗೆದುಕೊಂಡು ಅದನ್ನ ಹಿಡ್ಕೊಂಡು ಅದೇ ದಾರಿ ಮಗ್ಲಲ್ಲಿ ಕುಂದಿರ್ಬೇಕು ಅವನೀಗ, ಕುಂದಿರ್ಬೇಕೀಗ. ಅದೇ ಸ್ವಭಾವ ಮಾಡಿ ನೆಕ್ಸ್ಟ್ ಸ್ವಾಮಿ ಅದೇ ದಾರಿಯಲ್ಲಿ ಬಂದ್ರೆ ಮೊನ್ನೆಲ್ಲ ನಿನಗೆ ಕಣ್ಕು ಬರಕ್ ಮಾಡಿದ್ದು ನಾನು, ಮೊನ್ನೆಲ್ಲ ನಿನಗೆ ಕಣ್ಣು ಕೊಟ್ಟಿದ್ದು, ಮತ್ತೆ ನೀನೇನ್ ಮಾಡ್ತಾ ಇಲ್ಲಿ ಕುಂತು ಕಣ್ಣು ಬಂದಿದ್ದಾವೆ ದುಡಿಬೇಕು, ನೀನು ಕಣ್ಣು ಬಂದಿದ್ದಾವೆ ಕೆಲಸ ಮಾಡ್ಬೇಕು, ಕಣ್ಣು ಬಂದಿದ್ದಾವೆ ಫ್ಯಾಮಿಲಿ ಸಾಕ್ಬೇಕು, ಕಣ್ಣು ಬಂದಿದ್ದಾವೆ ಫ್ಯಾಮಿಲಿ ಭಾರ ನಿನ್ ಮೇಲಿದೆ, ಕಣ್ಣು ಬಂದಿದ್ದಾವೆ ನೀನೇನಾದ್ರೂ ಕೆಲಸ ಮಾಡ್ಬೇಕಂತ ಸ್ವಾಮಿ ಹೇಳ್ತಾನ ಇಲ್ವಾ? ಈ ವ್ಯಕ್ತಿ ಅಲ್ಲೇ ಇದ್ರೆ ಏನಿರ್ತದೆ ಹೇಳ್ರಿ? ಇಲ್ಲ. ಕಣ್ಣು ಬಂದಿದ್ದು ಎದಕ್ಕಾಗಿ ಗೊತ್ತಾ? ಕಣ್ಣು ಬಂದಿದ್ದು ಎದಕ್ಕಾಗಿ ಗೊತ್ತಾ? ದೇವರನ್ನು ಮಹಿಮೆ ಪಡಿಸಿ ತನ್ನ ಕುಟುಂಬವನ್ನು ಪೋಷಿಸಿಕೊಂಡು ಪ್ರಪಂಚದಲ್ಲಿ ಒಳ್ಳೆ ವ್ಯಕ್ತಿಯಾಗಿ, ಸೊಸೈಟಿಯಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬದುಕಲಿಕ್ಕಾಗಿ ದೇವರು ಕಣ್ಣು ಕೊಟ್ಟಿದ್ದು. ಕಣ್ಣು ಬಂದವ ಅಂತೇಳಿ ಆ ಕಣ್ಣನ್ನು ತಿರುಗಿ ಪಾಪದಲ್ಲಿ ಸಿಗಾಕಿದ್ರೆ ಪ್ರಾಣ ಕೂಡ ಹೋಗ್ಬೋದು ಪ್ರೇರೆ. ಹೊಸತನ ನಮ್ಮಲ್ಲಿ ಬರ್ಬೇಕು. ಈಗ ಕುರುಡನಿಗೆ ಕಣ್ಣು ಬಂದು ಹೊಸತನವಾ ಅಲ್ವಾ ಹಳೇದ? ಅವನು ಹಳೇದಿದ್ರೆ ಹೆಂಗಿರ್ತದೆ ಹೇಳ್ರಿ? ಎಲ್ಲರೂ ಹೇಳೋಣ, ಈ ಒಂದು 2026ರಲ್ಲಿ ಯೇಸು ಸ್ವಾಮಿ ನನ್ನ ಕಣ್ಣು ತೆಗೆಯಲ್ಪಡಲಿ. ಎಲ್ಲ ತಲೆಗೂ ಕೇಳ್ಕೊಳ್ಳಿ, ಯೇಸು ಸ್ವಾಮಿ 2026ರಲ್ಲಿ ನನ್ನ ಆತ್ಮೀಯ ಕಣ್ಣು ತೆಗೆಯಲ್ಪಡಲಿ. ಹಲ್ಲೆಲೂಯಾ. ಕರ್ತನು ನಿಮ್ಮನ್ನು ಆಶೀರ್ವಾದ. ನಿಮ್ಮ ಕಣ್ಣು ತೆರೆದ್ರೆ ಖಂಡಿತವಾಗಲೂ ನೀವು ಆಶೀರ್ವದಿಸಲು. ಕುರುಡರಾದ್ರೆ ಏನು ಕಾಣಲ್ಲ, ಕುರುಡರಾದ್ರೆ ಏನು ಕಾಣಲ್ಲ. ಯಾವಾಗಲೂ ಅವ್ನು ನೋಡಿದ್ರೆ ಅದೇನು ಮಾಡೋಣ, ಇದೇನು ಮಾಡೋಣ, ಇದೇನು ಕೊಟ್ಟಣ, ಅದೇ ನೋ ಗುಂಗುಟ್ಬೇಡ. ದೇವರಲ್ಲಿ ಗುಂಗುಟ್ಲಿಕ್ಕೆ ಹೋಗ್ಬೇಡ. ಏನು ಆಶೀರ್ವಾದ ಬೇಕು ಎಲ್ಲ ಕರ್ತನಲ್ಲಿದೆ. ಕೇಳು ಪಡ್ಕೋ ಎಂಬುದಾಗಿ ವಾಕ್ಯ ಇರ್ತದೆ. ಆದ್ದರಿಂದ ಬಹಳ ದೇವರ ಸನ್ನಿಧಿಯಲ್ಲಿ ನಾವು ಜಾಗ್ರತೆಯಿಂದ ಆಶೀರ್ವಾದ ಹೊಂದುವರಾಗಿ ಮುಂದೆ ಸಾಗಬೇಕು. ನೆಕ್ಸ್ಟ್ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 14ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 14. ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ. ಏನೇನಂತ? ನಾವು ಕೆಟ್ಟು ಹೋಗೋದು ದೇವ್ರ ಚಿತ್ತನ? ಮತ್ತೆ ಯಾರ ಚಿತ್ತ ಅದು? ನೀನ್ ಕೆಟ್ಟು ಹೋಗ್ಬೇಕಂದ್ರೆ ಕಾರಣ ಯಾರದಕ್ಕೆ? ನಿನ್ನ ಆತ್ಮೀಯ ಜೀವಿತ ಕೆಟ್ಟೋಗಿ ಹುಳುಕಿಡ್ಬೇಕಂದ್ರೆ, ಒಳಗಾಗ್ಬೇಕಂದ್ರೆ ಕಾರಣ ಯಾರು ಹೇಳ್ರಿ? ಕೆಲವರು ಮನುಷ್ಯರಲ್ಲಿ ಕಾರ್ಯ ಮಾಡ್ತಾ ಇರ್ತಾನೆ ಸೈತಾನ್. ಬಗಲ ಕುಂತಂಗ್ ಮಾಡಿ ಅವ್ರ ಮನಸ್ಸು ಕೆಡಿಸ್ತಾ ಇರ್ತಾರೆ ಕೆಲವರು. ಹಲ್ಲೆಲೂಯಾ. ಪಕ್ಕದ ಮನೆಯಲ್ಲಿ ಇದ್ದಂಗಿದ್ದು ಮನಸ್ಸು ಕೆಡಿಸ್ತಾ ಇರ್ತಾರೆ. ಅದೇ ಓಣಿಯಲ್ಲಿ ಇದ್ದಂಗಿದ್ದು ಮನಸ್ಸು ಕೆಡಿಸ್ತಾ ಇರ್ತಾರೆ. ಮನಸ್ಸು ಒಲಚಬಿಸ್ಬಿಡ್ತಾರೆ ಅವ್ರು. ಇವ್ರ ಮಾತು ಕೇಳಿ ಅವ್ರು ಕೂಡ ಮನಸ್ಸೆಲ್ಲ ಮಲಿನ ಮಾಡ್ಕೊಂಡ್ಬಿಡ್ತಾರೆ. ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ. ಇದಲ್ಲದೆ ನನ್ನ ಸಹೋದರರು ಮಾಡಿದರೆ ನೀನು ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು. ಏನ್ ಮಾಡ್ಬೇಕು ನೀನು? ಏನ್ ಮಾಡ್ಬೇಕು ನೀನು? ನೀವು ಬೈಬಲ್ ಓದ್ತಾ ಇದ್ದೀರಾ? ಬೈಬಲ್ ಓದೋರು ಹೇಳ್ರಿ, ಈ ವಾಕ್ಯಗಳೆಲ್ಲ ನಿಮಗೆ ಗೊತ್ತಿರ್ತಾವ. ಈ ವಾಕ್ಯಗಳೆಲ್ಲ ನಿಮಗೆ ಗೊತ್ತಿರ್ತಾವ. ಆದ್ರೆ ಆ ವ್ಯಕ್ತಿ ಬಗ್ಗೆ ನಮಗೆ ಪ್ರಾರ್ಥನೆ ಮಾಡೋದು ಗೊತ್ತಿರಲ್ಲ. ಆ ಸಹೋದರಿ ಬಗ್ಗೆ ಪ್ರಾರ್ಥನೆ ಮಾಡೋದು ಗೊತ್ತಿರಲ್ಲ. ಈ ತಪ್ಪು ಮಾಡೋರು, ಪಾಪ ಮಾಡೋರು ಎಲ್ಲಿ ವಾಕ್ಯ ಕ್ಲಿಯರ್ ಹೇಳ್ತಾ ಇದೆ, ಈ ಚಿಕ್ಕವರಲ್ಲಿ ಒಬ್ಬನಾದ್ರೂ ಕೆಟ್ಟು ಹೋಗುವುದು ನನಗೆ ನಿನ್ನ ತಂದೆಗೆ ಇಷ್ಟ ಇಲ್ಲ. ಕೆಟ್ಟು ಹೋಗೋದು ಮನುಷ್ಯನ್ ಕೆಟ್ಟು ಹೋಗೋದು ದೇವ್ರಿಗೆ ಏನಿಲ್ಲ ಪ್ರೇರೆ. ನಾವು ಅನ್ಬೋದು ನಾವು ಚೆನ್ನಾಗಿ ನಮ್ಗೇನು ಕಮ್ಮಿ ಆಗಿದೆಪ್ಪ? ನಮ್ಗೇನು ಕಮ್ಮಿ ಆಗಿದೆ? ನಾವು ಚೆನ್ನಾಗಿದ್ದೀವಿ, ನಮ್ಮಂಗೆ ಯಾರಿದ್ದಾರೆ? ಹಲ್ಲೆಲೂಯಾ. ನಮ್ಗೇನು ಕಡಿಮೆ ಆಗಿದೆ? ನಮ್ಗೆಲ್ಲ ಇದೆ ಸ್ವಾಮಿ. ಅದಲ್ಲ ತಾಯಿ, ಅದಲ್ಲಮ್ಮ. ನಿನ್ ಕಡಿಮೆ ಆಗಿರೋ ವಿಷಯದಲ್ಲಿ ದೇವ್ರು ಹೇಳ್ತಾ ಇಲ್ಲ. ನಿನ್ನ ಆತ್ಮಕ್ಕೆ ರಕ್ಷಣೆ ಇದೆಯಾ? ಶಾಂತಿ ಸಮಾಧಾನ ಇದೆಯಾ? ಇಲ್ಲದೆ ಹೋದ್ರೆ ಪ್ರಯೋಜನ ಏನು? ಒಬ್ಬನು ಲೋಕವನ್ನೆಲ್ಲ ಸಂಪಾದಿಸಿ ಅವನ ಪ್ರಾಣ ನಷ್ಟಪಟ್ರೆ ವೇಸ್ಟ್. ಲೋಕದಲ್ಲಿ ಅನೇಕ ಮಂದಿ ಸ್ನೇಹಿತರಿರ್ತಾರೆ ನಮಗೆ, ಎಲ್ಲಿ ಹೋದ್ರಲ್ಲಿ ಸ್ನೇಹಿತರಿರ್ತಾರೆ. ಆದ್ರೆ ಪ್ರಾಣ ನಷ್ಟಪಟ್ಬಿಟ್ರೆ ವೇಸ್ಟ್ ಎಂಬುದಾಗಿ ಬೈಬಲ್ ಹೇಳ್ತದೆ. ಈ ಚಿಕ್ಕವರಲ್ಲಿ ಸಣ್ಣವರು ಕೂಡ ಕೆಟ್ಟು ಹೋಗಬಾರ್ದು ಅಂತ ಯೇಸು ಸ್ವಾಮಿ ದೃಷ್ಟಿಯಲ್ಲಿ ಎಷ್ಟು ಅದ್ಭುತವಾದ ಮಾತು ಹೇಳ್ತಿದ್ದಾರೆ. ಹಲ್ಲೆಲೂಯಾ. ಸಣ್ಣ ಪಿಲ್ಲಲು ಕೂಡ ನೋಡ್ರಿ ಚಡಿಪೋಗ್ಬಿಡುದು, ಕೆಟ್ಟು ಹೋಗ್ಬಾರ್ದು. ಹೋದ್ರೆ ಮತ್ತೊಂದ್ಸಲ ಓಕೆ. ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ. ಅಲ್ಲ, ಅದು ದೇವರ ಚಿತ್ತವಲ್ಲ. ಇದಲ್ಲದೆ ಸಾಕು, ನಾವೆಲ್ಲರೂ ದೇವರಿಂದ ಉಂಟಾದ ಜನರು. ಒಬ್ಬ ಮನುಷ್ಯನು ಕೂಡ ಏನಾಗಬಾರ್ದು, ಕೆಟ್ಟು ಹೋಗ್ಬಾರ್ದು. ಈ ಲೋಕದಲ್ಲಿ ಭಯಂಕರವಾದಂತ ಪಾಪ ತುಂಬಿದ ಲೋಕ ನಾವು ನೋಡ್ತಾ ಇದೀವಿ, ಅಲ್ಲೆಲ್ಲಿ ನೋಡ್ತಾ ಇದೀವಿ. ಅನೇಕ ರೇಪಿಸ್ಟ್ಗಳಿದ್ದಾರೆ.
ವಯಸ್ಸು ಭೇದ ತೇಡ ಏನಿಲ್ಲ. ಅನೇಕ ವಿಧದಲ್ಲಿ ಲೋಕ ಕೆಟ್ಟು ಹೋಗ್ತಾ ಇದೆ. ಅನೇಕರು ನಾನಾ ವಿಧವಾದಂತಹ ಚಟಕ್ಕೆ ಗುರಿ ಆಗಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಇದು ದೇವ್ರ ಚಿತ್ತನ. ನಾನು ನೀನು ಏನ್ ಮಾಡ್ಬೇಕು ಗೊತ್ತಾ? ಕೆಟ್ಟು ಹೋದವರನ್ನು ಮನುಷ್ಯ ಕುಮಾರನ ಹುಡುಕಿ ಬಂದಂತ ಅನೇಕರಿಗೆ ನಾವು ಶುಭ ಸಂದೇಶವನ್ನು ಸಾಕಬೇಕು. ಕೆಟ್ಟು ಹೋಗಿಲ್ಲ ಅಂತ ಅನ್ಕೊಳ್ಬಾರ್ದು. ನಮ್ಮ ಆಲೋಚನೆಗಳೆಲ್ಲ ಕೂಡ ಕೆಟ್ಟು ಹೋಗಿರ್ತಾವ. ಕೆಲವು ಸಲ ಕೆಟ್ಟು ಹೋಗಿರ್ತಾವ. ದೇವರ ಭಯಭಕ್ತಿನೇ ಇರಲ್ಲ ನಮ್ಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ದೇವ್ರ ವಾಕ್ಯ ಅರ್ಥವಾಗ್ತದೆ? ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಆತ್ಮೀಯರೇ, ಈ ದೇವ್ರ ಚಿತ್ತನ. ಒಂದು ಚಿಕ್ಕ ಮಗು ಕೂಡ ಕೆಟ್ಟು ಹೋಗ್ಬಾರ್ದಂತ ದೇವ್ರ ದೃಷ್ಟಿಯಲ್ಲಿ. ಚಿಕ್ಕ ಮಗು, ಸಣ್ಣ ಕೂಸು ಕೂಡ ಕೆಟ್ಟು ಹೋಗ್ಬಾರ್ದು ಅಂತ ದೇವರ ದೃಷ್ಟಿಯಲ್ಲಿ. ಅದು ದೇವರ ಚಿತ್ತ ಅಲ್ಲ. ಮತ್ತೆ ಅದು ಯಾರ ಚಿತ್ತ? ಸೈತಾನ ಚಿತ್ತ. ಪಾಪಕ್ಕೆ ಪ್ರೇರಣೆ ಮಾಡೋದು ಯಾರ ಚಿತ್ತ? ಸೈತಾನ ಚಿತ್ತ. ಪಾಪಕ್ಕೆ ಪ್ರೇರಣೆ ಮಾಡಿ ಅದೇ ಪಾಪದಲ್ಲಿ ಸೇರ್ತದೆ. ಅದೇ ಕೆಸರಿನಲ್ಲಿ ಇರ್ಬೇಕು ನಾವು. ಹೊರಗೆ ಬರಬಾರ್ದು, ಕ್ಲೀನ್ ಆಗಬಾರ್ದು, ಸ್ವಚ್ಛವಾಗಬಾರ್ದು, ತೊಳ್ಕೊಳ್ಬಾರ್ದು. ಇದೆಲ್ಲ ಸೈತಾನದಿಂದ ಬಂದ ಕಾರ್ಯ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ನೀವೆಲ್ಲರೂ ಹೊರಗಡೆ ಇದ್ರೆ ಪಾಪದಿಂದ. ಅದು ಪಾಪ ಏನ್ ಮಾಡ್ತದೆ? ನಮ್ಮನ್ನ ಮರಣಕ್ಕೆ ಇಳಿತದಂತ. ಪಾಪ ಏನ್ ಮಾಡ್ತಿದ್ರೆ ರೋಮ 6:23, ರೋಮಪುರದವರು ಬರೆದ ಪತ್ರಿಕೆ 6:23. ಕೊನೆಯದಾಗಿ ನಾವು ಮುಗಿಸಿಕೊಳ್ಳುತ್ತೆ ಆತ್ಮೀಯರೇ. ರೋಮಪುರದವರು ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನ. ಯಾಕೆಂದರೆ ಹಾ ಪಾಪವು ಹಾ ಕೊಡುವ ಸಂಬಳ ಮರಣ. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ. ಮರಣ. ಪಾಪ ಏನ್ ಮಾಡ್ತಂತ ನಮ್ಮನ್ನ? ಪಾಪ ಏನ್ ಮಾಡ್ತಂತ ಹೇಳ್ರಿ ಅಮ್ಮ, ನನ್ನ ಕಡೆಗೆ ನೋಡ್ರಿ. ಪಾಪ ಏನ್ ಮಾಡ್ತಂತ ನಮ್ಮನ್ನ? ಹಲ್ಲೆಲೂಯಾ. ಪಾಪ ಏನ್ ಮಾಡ್ತಂತ? ನಮ್ಮ ನೋಡೋರು ಯಾರಿರಲ್ಲ, ನಮ್ಮನ್ನು ಕೇಳೋರು ಕೂಡ ಯಾರಿರಲ್ಲ. ಆದ್ರೆ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು. ನಮ್ಮ ಶರೀರವನ್ನು ನಾವು ಕಾಪಾಡಿಕೊಳ್ಬೇಕು. ನಮ್ಮ ಬುದ್ಧಿಯನ್ನು ನಾವು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. 2026ರಲ್ಲಿ ನಾವು ಹೋಗುವಾಗ ನಮ್ಮನ್ನು ನೋಡಿ ಅನೇಕರು ಶಬಾಷ್, ಇವರು ದೇವರ ಮಕ್ಕಳು, ಇವರು ದೇವರಿಗೆ ಮೀಸಲಾದವರು, ಇವರು ದೇವರ ಸಂಬಂಧಿಗಳು, ಇದ್ರೆ ಇವ್ರಂಗಿರ್ಬೇಕು, ಇವ್ರಂಗೆ ಜೀವಿಸ್ಬೇಕು, ಇದ್ರೆ ಇವ್ರಂಗೆ ನಾವು ನಡ್ಕೊಳ್ಬೇಕು. ಇವ್ರು ಎಷ್ಟು ಸ್ವಚ್ಛಂದವಾಗಿ ನಡೀತಾ ಇದ್ದಾರೆ, ಎಷ್ಟು ಸ್ವಚ್ಛಂದವಾಗಿ ಉಪದೇಶ ಮಾಡ್ತಾ ಇದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ, ಇವ್ರು ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ, ಇವ್ರು ಎಷ್ಟು ಚೆನ್ನಾಗಿ ಸಭೆಗೆ ಹೋಗ್ತಾರೆ, ಎಷ್ಟು ಚೆನ್ನಾಗಿ ಸಂಭಾಷಣೆ ಮಾಡ್ತಾರೆ. ಪಾಪವು ಕೊಡುವ ಸಂಬಳ ಮರಣ. ಪಾಪವು ಕೊಡುವ ಸಂಬಳ ನೋಡ್ರಿ. ಪಾಪದಿಂದ ನಮಗೆ ಮೇಲಾಗಲ್ಲ, ಮರಣ ಬರ್ತದಂತ. ದೇವರ ಚಿತ್ತ ಏನು? ಒಂದು ಚಿಕ್ಕ ಮಗು ಕೂಡ ಕೆಟ್ಟು ಹೋಗ್ಲಿಕ್ಕೆ ದೇವರ ಚಿತ್ತ ಅಲ್ಲ. ಎಲ್ಲರೂ ದೇವರ ರಾಜ್ಯದಲ್ಲಿ, ದೈವ ರಾಜ್ಯದಲ್ಲಿ ಸಮಾಧಾನವಾಗಿರಬೇಕು. ಲೋಕ, ನಾನು ಕೊನೆಯದಾಗಿ ಮುಗಿಸ್ತಾ ಇದ್ದೀನಿ, ಕೊನೆಯದಾಗಿ ನಾನು ಮುಗಿಸ್ಕೊಳ್ತಾ ಇದ್ದೀನಿ.